ಮೂವಿ ಓಪನಿಂಗ್ ಸೀನ್ನಲ್ಲೇ ನಮಗೆ ಗ್ರೀನ್ಲ್ಯಾಂಡ್ ಅಂತ ಒಂದು ಮಂಜುಗಡ್ಡೆ ಐಸ್ ತುಂಬಿರುವಂತಹ ಜಾಗನ ತೋರಿಸ್ತಾರೆ. ಇಲ್ಲಿ ನಾವು ಇಬ್ಬರು ವ್ಯಕ್ತಿಗಳನ್ನ ನೋಡ್ತೀವಿ. ಒಬ್ಬನ ಹೆಸರು ಇಜ್ನರ್ ಅಂತ, ಹಾಗೆ ಒಂದು ಫ್ರೆಂಡು ಜಾರ್ಗೆನ್ಸ್ ಅಂತ. ಇಜ್ನರು ಈ ಐಸ್ಲ್ಯಾಂಡಿಗೆ ಬಂದಿದ್ದಪ್ಪ ಅಂದ್ರೆ ಇವ್ರದೊಂದು ಮಿಷನ್ ಇರುತ್ತೆ. ಅದೇನಪ್ಪಾ ಅಂದ್ರೆ, ಈಗ ಇದರಲ್ಲ ಇವರು ಗ್ರೀನ್ಲ್ಯಾಂಡು, ಈ ಲ್ಯಾಂಡು ಡೆನ್ಮಾರ್ಕ್ಗೆ ಸೇರ್ಕೊಬೇಕಾಗಿರುತ್ತೆ. ಈಗ ಇವರಿಬ್ರು ವ್ಯಕ್ತಿಗಳು ಇದಾರಲ್ಲ, ಇವರ ಒಂದು ಉದ್ದೇಶ ಬಂದ್ಬಿಟ್ಟು ಡೆನ್ಮಾರ್ಕ್ ಅಂತ. ಈ ಗ್ರೀನ್ಲ್ಯಾಂಡು ಈ ದೇಶಕ್ಕೆ ಸೇರ್ಕೊಬೇಕಾಗಿರುತ್ತೆ, ಅಂದ್ರೆ ಡೆನ್ಮಾರ್ಕ್ಗೆ ಸೇರ್ಕೊಬೇಕಾಗಿರುತ್ತೆ. ಆದ್ರೆ ಅಮೆರಿಕಾದವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇದು ನಿಮಗೆ ಸೇರೋಂಗಿಲ್ಲ, ಯಾಕೆಂದ್ರೆ ಗ್ರೀನ್ಲ್ಯಾಂಡ್ ಮಧ್ಯೆ ಮತ್ತೆ ಡೆನ್ಮಾರ್ಕ್ ಮಧ್ಯೆ ಒಂದು ನದಿ ಕ್ರಾಸ್ ಆಗುತ್ತೆ, ಹಾಗಾಗಿ ಇದು ನಿಮಗೆ ಸೇರೋದಿಲ್ಲ, ಇದೇನಿದ್ರು ನಮಗೆ ಸೇರುತ್ತೆ ಅಂದ್ಬಿಟ್ಟು ಅಮೆರಿಕದವರು ಈ ಗ್ರೀನ್ಲ್ಯಾಂಡ್ ನ ಇವ್ರಿಗೆ ವರ್ಷಕ್ಕೆ ತಗೊಬೇಕು ಅಂತ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಡೆನ್ಮಾರ್ಕ್ ದೇಶದವರು, ಇಲ್ಲ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ, ಈ ಜಾಗ ನಮಗೆ ಸೇರಿದ್ದು ಅಂತ ನಾವು ತೋರಿಸ್ತೀವಿ, ನೋಡ್ತೇರಿ ಅಂದ್ಬಿಟ್ಟು ಹೇಳಿರ್ತಾರೆ. ಅದಕ್ಕೋಸ್ಕರ ಅಂತ ಕೆಲವು ಜನರನ್ನ ಈ ಗ್ರೀನ್ಲ್ಯಾಂಡ್ಗೆ ಇದು ಯಾರಿಗೆ ಸೇರಿತ್ತು, ಹೇಗೆ ಎಲ್ಲಿವರೆಗೂ ಹೋಗುತ್ತೆ, ನದಿ ಎಲ್ಲಿ ಕಟ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಒಂದು ಟೀಮ್ನ ಕಳ್ಸಿರ್ತಾರೆ. ಆದ್ರೆ ಅವ್ರ ಟೀಮು ಇನ್ನೂ ವಾಪಸ್ ಬಂದಿರೋದಿಲ್ಲ, ಹಾಗಾಗಿ ಅವ್ರನ್ನ ಹುಡ್ಕೊಂಬರಕ್ಕೆ ಅಂದ್ಬಿಟ್ಟು ಇನ್ನೊಂದು ಟೀಮ್ನ ಕಳ್ಸಿರ್ತಾರೆ. ಅದ್ರಲ್ಲಿ ನಾವು ಇವರಿಬ್ರನ್ನ ನೋಡಿರ್ತೀವಿ. ಇವರಿಬ್ರು ಹುಡ್ಕೊಂಬರಕ್ಕೆ ಅಂತ ಹೋಗಿರ್ತಾರೆ, ಆದ್ರೆ ಅವ್ರು ಇವ್ರಿಗೆ ಸಿಕ್ಕಿರೋದಿಲ್ಲ. ಅದ್ರಲ್ಲಿ ಬೇರೆ ಇವ್ನ ಜೊತೆ ಇರೋನ್ಗೆ ಕಾಯಲ್ಲಿ ತುಂಬಾ ದೊಡ್ಡದ ಗಾಯ ಆಗ್ಬಿಟ್ಟಿರುತ್ತೆ, ಹಾಗಾಗಿ ವಾಪಸ್ ಬಂದಿರ್ತಾನೆ. ಇವನ್ನ ಒಂದು ಶಿಪ್ ಹತ್ರ ಬರ್ತಾನೆ. ಶಿಪ್ ಹತ್ರ ಬಂದಾಗ ಎಲ್ಲರೂ ಕೂಡ ಆ ಗಾಯ ಆಗಿತ್ತಲ್ಲ ಜರ್ಗಿಸನ್, ಅವನ ಒಂದು ಕಾಲ್ನ ಫುಲ್ ಫ್ರೀಸ್ ಆಗೋಗ್ಬಿಟ್ಟಿರುತ್ತೆ ಐಸಿಂದ, ಹಾಗಾಗಿ ಒಂದು ಕಾಲ್ನ ಸ್ವಲ್ಪ ಅರ್ಧಕ್ಕೆ ಕಟ್ ಮಾಡ್ತಾರೆ, ಅಂದ್ರೆ ಚಿಕ್ಕದಾಗಿರೋ ಒಂದು ಬೆರಳ್ನ ಅಷ್ಟೇ. ಮತ್ತೆ ಈ ಟೈಮ್ ಒಂದು ಕ್ರಿಸ್ಮಸ್ ಟೈಮ್ ಆಗಿರುತ್ತೆ. ಇವರೆಲ್ಲರೂ ಕೂಡ ತುಂಬಾ ದಿವಸ ಆಯ್ತು ಇಲ್ಲಿಗೆ ಬಂದು, ಎಷ್ಟೋ ತಿಂಗಳುಗಳಾಗ್ಬಿಟ್ಟಿರುತ್ತೆ ಇಲ್ಲಿಗೆ ಬಂದು ಇವರು. ಅದಕ್ಕೋಸ್ಕರ ಇಲ್ಲಿ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ಕೋತಾರೆ. ಇದನ್ನರ ಹತ್ರ ಉಳಿದವರೆಲ್ಲ ಕೇಳ್ತಾ ಇರ್ತಾರೆ, ನಿಮ್ಗೆ ಏನಾದ್ರು ಸಿಗ್ತಾ ಹೋಗಿದ್ರಲ್ಲ ಅಂತ. ಅವರು ಕೂಡ, ಇಲ್ಲ ನನ್ಗೇನು ಸಿಕ್ಕಿಲ್ಲ, ಆದ್ರೆ ಒಬ್ಬ ಡೆಡ್ ಬಾಡಿ ಹತ್ರ ನಂಗೊಂದು ಮ್ಯಾಪ್ ಸಿಕ್ತು ಅಂತ. ಆ ಮ್ಯಾಪ್ ಅಲ್ಲಿ ಏನಿದೆ ಅಂದ್ರೆ, ಇವರು ಫಸ್ಟ್ ಹೋಗಿದ್ರಲ್ಲ ಫಸ್ಟ್ ಟೈಮು ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಸ್ವಲ್ಪ ಜನ, ಅವರೆಲ್ಲರೂ ಕೂಡ ಸತ್ತೋಗಿರ್ತಾರೆ. ಆದ್ರೆ ಅವರೊಂದು ಗುರುತನ್ನ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಹೋಗ್ರಿ ನಿಮ್ಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅದರಲ್ಲೊಂದು ಮಾರ್ಕ್ನ ಮಾಡಿ ಇಟ್ಟಿರ್ತಾನೆ. ಆ ಗುರುತು ಹೇಗಿರುತ್ತೆ ಅಂದ್ರೆ, ಕಲ್ಲಿನ ಮೂಲಕ ಒಂಥರ ಗುಡ್ಡೆ ತರ ಕಟ್ಟಿರ್ತಾರೆ. ಅದನ್ನ ಹೇಗಾದ್ರೂ ಮಾಡಿ ನಾವು ಹುಡುಕ್ಲೇಬೇಕು ಅಂದ್ಬಿಟ್ಟು ಮತ್ತೆ ಈ ಒಂದು ಜರ್ನಿನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಜೆನ್ಸನ್ಗೆ ಸ್ವಲ್ಪ ಏಟಾಗಿದೆ ಕಾಲು, ಹಾಗಾಗಿ ನನ್ನ ಜೊತೆ ಯಾರು ಬರ್ತೀರಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಬಟ್ ಇದ್ರೆ ಇವ್ರು ಯಾರಿಗೂ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಮನೆ ಕೂತ್ರ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಅದಕ್ಕೆ ಕ್ಯಾಪ್ಟನ್ ಕೂಡ, ನಾವು ಈ ಕೆಲಸ ನಡೆದಿದ್ದೀವಿ ಮೇಲೆ ನಾವು ಮುಗಿಸ್ಲೇಬೇಕು, ಈ ಜಾಗ ನಮ್ಗೆ ವಾಪಸ್ ಸಿಗಬೇಕು ಅಂದ್ರೆ ನಾವು ಇದನ್ನ ಮಾಡ್ಲೇಬೇಕು, ನಾಳೆ ಯಾರು ನನ್ನ ಜೊತೆ ಬರೋಕೆ ರೆಡಿ ಆಗಿರಿ, ನಾಳೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಯಾರು ಹೋಗೋಕೆ ಡಿಸೈಡ್ ಮಾಡಿದ್ದೀರಾ ಅಂತ. ಇಲ್ಲೇ ನಾವು ಒಬ್ಬನ ನೋಡ್ತೀವಿ, ಇವನ ಹೆಸರು ಐವರ್ ಅಂತ. ಈ ಐವರು ಯಾವುದೇ ರೀತಿಯಾದ ಎಕ್ಸ್ಪ್ಲೋರರ್ ಅಲ್ಲ, ಇವನೊಬ್ಬ ನಾರ್ಮಲ್ ಮೆಕ್ಯಾನಿಕು. ಬರ್ಬೇಕಾದ್ರೆ ಇವ್ರದ್ದೊಂದು ಬೋಟ್ ಕೆಟ್ಟೋಗಿರುತ್ತೆ, ಅದನ್ನ ಇವ್ರು ರಿಪೇರ್ ಮಾಡಿರ್ತಾನೆ. ಮುಂದೆ ಕೆಟ್ಟೋಗ್ಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇವ್ನ ಜೊತೆಗೆ ಹಾಕೊಂಡ್ ಬಂದಿರ್ತಾರೆ ಅಷ್ಟೇ. ಅವನು ಕೂಡ, ನೀವ್ ಯಾರು ಹೋಗಲ್ವಾ ಅಂದಿದ್ದಕ್ಕೆ, ಅಲ್ಲಿಗೆ ಯಾರು ಹೋಗ್ತಾರೋ ಹೋಗುರು, ಯಾವನು ಅಲ್ಲಿ ಹೋಗ್ಬಿಟ್ಟು ಸಾಯ್ತಾನೆ, ನಮ್ ಕ್ಯಾಪ್ಟನ್ಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇವನು ಮತ್ತೆ ಐವರು ಕ್ಯಾಪ್ಟನ್ ಹತ್ರ ಬರ್ತಾನೆ. ಕ್ಯಾಪ್ಟನ್ ಹತ್ರ ಬಂದ್ಬಿಟ್ಟು, ನಿಮ್ ಜೊತೆ ಯಾರು ಬರ್ತಾರೆ ಅಂತ ಕೇಳಿದಾಗ, ಯಾರು ಕೂಡ ನನ್ನ ಜೊತೆ ಬರಲಿಕ್ಕೆ ಒಪ್ಕೋತಾ ಇಲ್ಲ ಅಂತ ಕ್ಯಾಪ್ಟನ್ ಹೇಳಿದಾಗ, ಅದಕ್ಕೋಸ್ಕರ ಇವನು, ನಾನು ನಿಮ್ ಜೊತೆ ಬರ್ಬೋದು ಅಂತ ಕೇಳ್ತಾನೆ. ಇವನು ಕೂಡ, ನಿನ್ಗೇನು ಗೊತ್ತು ಇದ್ರ ಬಗ್ಗೆ ಅಂದಾಗ, ನನಗೆ ಆದಷ್ಟು ಗೊತ್ತಿಲ್ಲ, ಆದ್ರೆ ನನಗೆ ಫೈರಿಂಗ್ ಬರುತ್ತೆ, ಮತ್ತೆ ನನಗೆ ಈ ಡಾಗ್ಸ್ಗಳನ್ನ ಗಾಡಿನ ಓಡಿಸೋಕೆ ಸ್ವಲ್ಪ ಬರುತ್ತೆ, ಈಗೀಗ ಕಲಿತಿದ್ದೀನಿ ಅಂತಾನೆ. ಅದಕ್ಕೋಸ್ಕರ ಕ್ಯಾಪ್ಟನ್ ಕೂಡ, ಸರಿ ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಐವರು ಡಾಗ್ಸ್ಗಳನ್ನೆಲ್ಲ ಗಾಡಿಗೆ ಕಟ್ಟಾಗ್ತಿರ್ಬೇಕಾದ್ರೆ ಜರ್ಗಿನ್ಸನ್ ಬಂದ್ಬಿಟ್ಟು ಒಂದು ಮಾತನ್ನ ಹೇಳ್ತಾನೆ. ಐವರ್ಸನ್ಗೆ ಅದರಲ್ಲಿ ಒಂದು ನಾಯಿ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ, ಹಾಗಾಗಿ ಒಂದು ಮಾತನ್ನ ಹೇಳ್ತಾನೆ, ಈ ಡಾಗ್ಸ್ಗಳು ಪ್ರತಿ ಸಲ 100 kg ಎಳ್ಕೊಂಡು ಹೋಗೋಷ್ಟು ಶಕ್ತಿ ಇದೆ, ಆದ್ರೆ ಹೋಗ್ತಾ ಹೋಗ್ತಾ ಇವುಗಳು ಬಲನ ಕಳ್ಕೊತಾವೆ. ಮುಂದಕ್ಕೆ ನೀವು ಆ ಶಕ್ತಿ ಕಳ್ಕೊಂಡಿರೋ ನಾಯಿನ ಸಾಯಿಸಿ ಇವುಗಳಿಗೆ ಅದನ್ನೇ ಊಟ ಆಗಿ ನೀವು ಕೊಡಬೇಕು. ಅದಕ್ಕೋಸ್ಕರ ನೀನು ಡಾಗ್ ಹತ್ರ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಂಬಿಡ, ಸುಮ್ಮನೆ ನಿನಗೆ ಲಾಸ್ಟಲ್ಲಿ ನೋವಾಗುತ್ತೆ ಅಂತ ಹೇಳ್ತಾನೆ. ಆದ್ಮೇಲೆ ಲ್ಯೂವ್ ಹತ್ರ ಮಾತಾಡ್ತಾ ಇರ್ತಾನೆ, ಐವರ್ನ ನನ್ನ ಜೊತೆ ಹಾಕೊಂಡು ಹೋಗಿ ನಾನು ರೆಡಿ ಆಗಿದ್ದೀನಿ ಅಂತ. ಮತ್ತೆ ಈ ಕಡೆ ನಮ್ಗೆ ಐವರ್ನ ತೋರಿಸ್ತಾರೆ. ಐವರ್ಗೆ ಅಲ್ಲಿರೋರೆಲ್ಲರೂ ಕೂಡ ಹೇಳ್ತಾರೆ, ನಿಂಗೆ ಹುಚ್ಚಿಡ್ದಿದೆ, ನೀನ್ ಎಂತಕ್ಕೆ ಇದು ಕೆಲಸನ ಒಪ್ಕೊಂಡೆ, ನೀ ಯಾವತ್ತಾರ ಕೆಲಸನ ಮಾಡಿದ್ಯಾ, ಇಲ್ಲ ತಾನೆ ಎಂತೂ ಒಪ್ಕೊಂಡೆ ಅಂತ ಅವನ ಕೇಳ್ತಾ ಇರ್ತಾರೆ. ಮತ್ತೆ ಈ ಕಡೆ ನಾವು ಕ್ಯಾಪ್ಟನ್ ಮತ್ತೆ ಜರ್ಗಿಸನ್ ಇಬ್ರು ಮಾತಾಡ್ತಾ ಇರ್ತಾರೆ. ಜರ್ಗಿಸನ್ ಹೇಳ್ತಾ ಇರ್ತಾನೆ, ಇಲ್ಲ ಬೇಡ, ವಾಪಸ್ ಹೊಂಟೋಗ್ಬಿಡೋಣ ಬನ್ನಿ, ಇವಾಗ ನಿಮ್ ಅಷ್ಟೊಂದು ಶಕ್ತಿ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನ ಹುಡುಕುವಷ್ಟು. ಮತ್ತೆ ಈಗ ಐವರ್ನ ಕೊಟ್ಟಿದ್ದೀರಲ್ಲ, ಅವ್ನೇನ್ ಕೆಲ್ಸಕ್ಕೂ ಬರಲ್ಲ, ಅವನೇನು ಒಬ್ಬ ಮೆಕ್ಯಾನಿಕ್ ಅಷ್ಟೇ, ಅವ್ನಿಗೇನು ಗೊತ್ತಾಗಲ್ಲ ಅಂತ. ಆದ್ರೆ ಇವ್ನು ಕೇಳೋ ಇದರಲ್ಲಿ ಇರಂಗಿಲ್ಲ, ನಾನು ಮಾಡೇ ಮಾಡ್ತೀನಿ, ಅವ್ನ ಒಳಗಡೆ ಅಷ್ಟಾರು ಒಂದು ಧೈರ್ಯ ಇದೆಯಲ್ಲ, ಅದೇ ಸಾಕು, ನಾ ಅವನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಪ್ಕೋತಾನೆ. ಮತ್ತೆ ಸೀನು ನಮ್ಗೆ ನಾಳೆ ಶಿಫ್ಟ್ ಆಗುತ್ತೆ. ಮತ್ತೆ ಕ್ಯಾಪ್ಟನ್ ಅವ್ರಿಗೆ ಇನ್ನೊಂದು ವಿಷಯ ಹೇಳಿರ್ತಾನೆ, ನಾವು ಆಗಸ್ಟ್ ಒಳಗಡೆ ಏನಾದ್ರು ಬಂದಿಲ್ಲ ಅಂದ್ರೆ ನೀವು ಬೋಟ್ ನ ತಗೊಂಡು ಹೋಗ್ಬಿಡಿ ಅಂತ. ಮತ್ತೆ ನಾಳೆ ಬೆಳಗ್ಗೆ ಆಗುತ್ತೆ, ಇಬ್ಬರು ಒಂದು ಫೋಟೋನ ತೆಗೆಸ್ಕೊತಾರೆ. ಮತ್ತೆ ಇವ್ರ ಟೀಮ್ ಅವ್ರು ಎಲ್ಲರಿಗೂ ಒಂದು ಗುಡ್ ಲಕ್ ಹೇಳಿ ಬಾಯ್ ಬಾಯ್ ಹೇಳಿ ಐವರು ಈ ಒಂದು ಜರ್ನಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಫಸ್ಟ್ ಟೈಮ್ ಅಲ್ವಾ ಅಣ್ಣಂಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಗೊತ್ತಾಗುತ್ತೆ ಇವ್ನಿಗೆ. ಇವರೆಲ್ಲರೂ ಕೂಡ ಮುಂದೆ ಹೋಗ್ತಾ ಒಂದು ಬೆಟ್ಟ ತರ ಬರುತ್ತೆ, ಐಸ್ಗಳ ಒಂದು ತುಂಬಿರೋ ಒಂದು ಬೆಟ್ಟ ಬರುತ್ತೆ. ಇವರು ಐಸ್ ತುಂಬಿರೋ ಬೆಟ್ಟನೆಲ್ಲ ಹತ್ಕೊಂಡು ಮತ್ತೆ ಇವ್ರ ಗಾಡಿನ ಮೇಲ್ಗಡೆ ಕಳ್ಕೊಂಡು ಮತ್ತೆ ಇವರು
ಪಯಣ ಶುರು ಮಾಡ್ತಾರೆ. ಮತ್ತೆ ಮುಂದೆ ಹೋಗ್ತಾ ಒಂದು ಟೆಂಟ್ ನ ಹಾಕೋತಾರೆ. ಇಲ್ಲಿ ಒಳಗಡೆ ಐವರು ಕ್ಯಾಪ್ಟನ್ ಬರ್ದಿರೋಂತಹ ಕೆಲವು ಆರ್ಟಿಕಲ್ಸ್ ನ ನೋಡ್ತಾ ಇರ್ತಾನೆ. ಕ್ಯಾಪ್ಟನ್ ಕೂಡ ಒಂದು ನಾಯಿ ಇಷ್ಟ ಆಗಿರುತ್ತೆ, ಅದು ಒಳಗಡೆ ಇರುತ್ತೆ. ಐವರ್ಗೂ ಒಂದು ನಾಯಿ ಇಷ್ಟ ಇರುತ್ತಲ್ಲ, ಅದನ್ನ ನಾನು ಒಳಗಡೆ ಕರ್ಕೊಂಬರ್ಬಾರ್ದು ಅದಕ್ಕೆ ಇವನು ಬೇಡ ಅಂತ, ಹಾಗಾಗಿ ಅವ್ನು ಸುಮ್ನೆ ಮಲ್ಕೊಂಡ್ಬಿಡ್ತಾನೆ. ಇಲ್ಲಿಗೆ ಡೇ 26 ಮತ್ತೆ ಇವರು ಪಯಣನ ಶುರು ಮಾಡ್ತಾರೆ. ಇವನು ಕೂಡ ಮತ್ತೆ ಎಂಜಾಯ್ ಮಾಡ್ಕೊಂಡು ಎಲ್ಲ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಈಗ ಒಂದು ತೂಫಾನ್ ಬರುತ್ತೆ. ತೂಫಾನ್ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇವರು ಮತ್ತೆ ಒಂದು ಟೆಂಟ್ ನ ಹಾಕೊಂಡು ಮತ್ತೆ ಒಂದು ಕ್ಯಾಂಪಿಂಗ್ ನ ಮಾಡ್ಕೋತಾರೆ. ಇಲ್ಲಿ ಐವರ್ ಏನ್ ಕೇಳ್ತಾನೆ ಅಂದ್ರೆ, ನೀವು ಹೋಗಿದ್ರಲ್ಲ ಅವತ್ತು ನಿಮ್ಗೆ ಅಲ್ಲಿ ಏನ್ ಸಿಕ್ತು, ಮ್ಯಾಪ್ ಹೇಗ್ ಸಿಕ್ತು, ಮತ್ತೆ ಆ ಜನರಲ್ಲಿ ಹೇಗ್ ಸತ್ತು ಹೋದರು ಅಂತ ಕೇಳಿದಾಗ ಅದಕ್ಕೆ ಕ್ಯಾಪ್ಟನ್ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೋಲ್ಡ್ ಟೆಂಪರೇಚರ್ಗೆ ಹೋಗುತ್ತೆ. ನಾನು ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಂಗೊಂದು ಡೆಡ್ ಬಾಡಿ ಸಿಕ್ತು, ಫುಲ್ ಐಸ್ ಹಾಕಿ ಡೆತ್ ಆಗೋಗಿದ್ರು. ಆದ್ರೆ ನಂಗೆ ಒಂದು ಕೈಯಲ್ಲಿ ಒಂದು ಡೈರಿ ಸಿಕ್ತು, ಅದರಲ್ಲಿ ಒಂದು ಮ್ಯಾಪ್ ಇತ್ತು. ಆ ಮ್ಯಾಪ್ ಒಳಗಡೆ ಪ್ರಾಬ್ಲಮ್ಸ್ ಕೆಲವು ಸೊಲ್ಯೂಷನ್ ಎಲ್ಲ ಇದೆ, ಜಾಗ ಯಾರಿಗೆ ಸೇರಿದ್ದು, ಇಲ್ಲಿವರೆಗೂ ನಮಗೆ ಇಲ್ಲಿವರೆಗೂ ಬೇರೆಯವ್ರಿಗೆ ಎಲ್ಲ ಕೂಡ ಅಲ್ಲಿದೆ, ನೀವು ಅಲ್ಲಿ ಹೋಗಿ ಅಂತ ಒಂದು ಮ್ಯಾಪ್ ನ ಬರೆದ್ಬಿಟ್ಟು ಗುರ್ತಿಕ್ಕಿರ್ತಾನೆ. ಮತ್ತೆ ಸಿನ್ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವಾಗ ಇವರು ಹೋಗಂತ ಜಾಗ ಫುಲ್ ಡೌನ್ ಆಗಿರುತ್ತಲ್ಲ, ಹಾಗಾಗಿ ಗಾಡಿನ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಐವರು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಅದಕ್ಕೆ ಕ್ಯಾಪ್ಟನ್ ಸ್ಲೋ ಮಾಡ್ಕೋ, ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆಯಾ, ಮುಂದೆಗಡೆ ತುಂಬಾ ದೊಡ್ಡ ಹಳ್ಳ ಇದೆ, ಬಿದ್ದೋಗ್ತೀಯ, ಸ್ಲೋ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇವ್ನಿಗೆ ಸ್ವಲ್ಪ ಡಾಗ್ ಗಳನ್ನ ಕಂಟ್ರೋಲ್ ಮಾಡಕ್ ಬರೋದಿಲ್ವಲ್ಲ, ಆ ಡಾಗುಗಳು ಕೂಡ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತದೆ. ಇವ್ನಿಗೆ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ, ಟ್ರೈ ಮಾಡ್ತಾನೆ, ಆಗೋದಿಲ್ಲ, ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆ ಡಾಗ್ಗಳೆಲ್ಲ ಸೀದಾ ಹೋಗಿ ಹಳ್ಳಿಗೆ ಬಿದ್ದೋಗ್ಬಿಡುತ್ತೆ. ಹೋಗಿ ಮುಂದಗಡೆ ನೋಡಿದ್ರೆ ಪೂರ್ತಿ ಹಳ್ಳಿಗೆ ಬಿದ್ದಿರೋದಿಲ್ಲ, ಅರ್ಥದಲ್ಲಿ ಲಾಕ್ ಆಗಿರುತ್ತೆ. ಇವನು ನಾನು ಹೇಗಾದ್ರೂ ಮಾಡಿ ಹೋಗ್ಬಿಟ್ಟು ಆ ಗಾಡಿನ ಮೇಲ್ಗಡೆ ಕೆಳ್ಕೊಂಬರ್ತೀನಿ ಅಂದ್ಬಿಟ್ಟು ಒಂದು ಹಗ್ಗನ ಕಟ್ಕೊಂಡು ಹೋಗ್ತಾನೆ. ಹೋಗಿ ಗಾಡಿನ ತಿರುಗಿಸಿದಾಗ ಇವನ್ ಬ್ಯಾಗಲ್ಲಿ ಇದ್ದಂತಹ ಕೆಲವು ಊಟಗಳು, ನಾಯಿ ಫುಡ್ಸ್ ಎಲ್ಲ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಮತ್ತೆ ಇವನ್ಗೆ ಫೇವರೇಟ್ ಆಗಿರೋ ಒಂದು ನಾಯಿ ಇರುತ್ತಲ್ಲ, ಆ ನಾಯಿ ಫುಲ್ಲು ಕೆಳಗಡೆ ಬೀಳೋ ತರ ಇರುತ್ತೆ ಮುಂದಕ್ಕೆ. ಹಾಗಾಗಿ ಆ ನಾಯಿನ ಎಳ್ಕೊಳ್ಳೋದಂತ ಹೋಗ್ತಾನೆ, ಅದ್ರ ಹಗ್ಗ ಕಟ್ಟಾಗ್ಬಿಟ್ಟು ಆ ನಾಯಿ ಅಲ್ಲೇ ಡೆತ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಉಳಿದಂತ ನಾಯಿಗಳನ್ನೆಲ್ಲ ಮೇಲೆ ಕಳ್ಕೊತಾನೆ, ಮತ್ತೆ ಆ ಗಾಡಿನ ಕೂಡ ಮೇಲ್ಗಡೆ ಕಳ್ಕೊತಾನೆ. ಇದರಿಂದ ಕ್ಯಾಪ್ಟನ್ ಬೈತಾ ಇರ್ತಾನೆ, ನಾನು ಹೇಳ್ತಾನೆ ಸ್ಪೀಡ್ ಆಗಿ ಹೋಗ್ಬೇಡ, ಕಂಟ್ರೋಲ್ ಮಾಡ್ಕೊ ಅಂತ, ಹೇಳಿದ್ನ ಸರಿಯಾಗಿ ಕೇಳು ಅಂತ. ಇವನು ಕೂಡ ಕ್ಯಾಪ್ಟನ್ಗೆ ಸಾರಿ ಕ್ಯಾಪ್ಟನ್ ಅಂತ ಹೇಳಿ ಸುಮ್ಮನಾಗ್ತಾನೆ. ಸರಿ ಆಯ್ತು ಬಾ ಅಂದ್ಬಿಟ್ಟು ಇವನು ಕೂಡ ಕರ್ಕೊಂಡು ಇನ್ನು ಮುಂದಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅಲ್ಲೊಂದು ಕ್ಯಾಂಪ್ ನ ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ 48 ದಿನ ಮುಗ್ದೋಯ್ತು. ಮತ್ತೆ ಇಲ್ಲಿ ಹೀಗೆ ಐವರು ಕ್ಯಾಪ್ಟನ್ ಕೇಳ್ತಾ ಇರ್ತಾನೆ, ಇದನ್ನೆಲ್ಲ ಏಂತಕ್ ಮಾಡ್ತಾ ಇದ್ದೀರಾ ನೀವು, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಇದನ್ನ ನಾನು ಯಾರಿಗೋಸ್ಕರ ಮಾಡ್ತಾ ಇಲ್ಲ, ನಾನು ನನ್ನ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈ ಜಾಗ ಆಕ್ಚುಲಿ ನಮ್ಗೇನೆ ಸೇರ್ಬೇಕಾಗಿತ್ತು, ಆದ್ರೆ ಅಮೆರಿಕದವರು ಇದನ್ನ ಸುಳ್ಳು ಹೇಳ್ಬಿಟ್ಟು ಇದು ನಿಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಪ್ರೂವ್ ಮಾಡ್ಬಿಟ್ಟು ಈ ನನ್ನ ದೇಶಕ್ಕೆ ಈ ಜಾಗನ ಕೊಡಿಸ್ಲೇಬೇಕು, ಹಾಗಾಗಿ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ನಾನೇನು ಕಷ್ಟಪಟ್ಟು ಮಾಡ್ಕೊತಾ ಇಲ್ಲ, ನಾನು ಇಷ್ಟಪಟ್ಟೆ ನಾನು ಮಾಡ್ತಾ ಇದ್ದೀನಿ ಅಂತ. ತಲೆ ಕೆಡ್ಸ್ಕೊಂಬೇಡ, ಈ ಮಿಷನ್ ಏನಾದ್ರು ಕಂಪ್ಲೀಟ್ ಇದ್ರೆ ನೀನ್ ಫುಲ್ ದುಡ್ಡು ಫೇಮಸ್ ಆಗೋಯ್ತು, ಇಬ್ರು ಸರ್ಕಾರದಿಂದ ನಿಂಗೆ ಏನೇನ್ ಬೇಕೋ ಎಲ್ಲ ಕೊಡ್ತಾರೆ ಅಂತ. ಮತ್ತೆ ಈಗ ಇವರು ಮತ್ತೆ ಕ್ಯಾಂಪ್ ಒಳಗಡೆ ಇರ್ಬೇಕಾದ್ರೆ ಐವರು ಶಿಪ್ ಅಲ್ಲಿ ಕೆಲವು ಫೋಟೋಗಳು ಸಿಕ್ಕಿರುತ್ತೆ ಹೆಣ್ಮಕ್ಳದು. ಆ ಫೋಟೋಗಳನ್ನ ನೋಡ್ಕೊಂಡು ಅವ್ರಿಗೆಲ್ಲರಿಗೂ ಒಂದೊಂದು ಹೆಸರನ್ನ ಇಕ್ಕೋತಾ ಇರ್ತಾನೆ. ಸುಮ್ನೆ ಏನ್ ಮಾಡ್ತಿದ್ದೆ ಅಂತ ಕ್ಯಾಪ್ಟನ್ ಕೇಳಿದಾಗ ಇದು ಒಂದು ಹೆಸರನ್ನ ಇಕ್ತಿದ್ದೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇರ್ಬೇಕಾದ್ರೆ ಕ್ಯಾಪ್ಟನ್ ನಿನ್ಗೆ ಯಾರು ಇಷ್ಟ ಇಲ್ಲಿ ಅಂತ ಕೇಳ್ತಾರೆ. ಇವನು ಕೂಡ ಇವ್ನಿಗೆ ಯಾರು ಇಷ್ಟ ಅದ್ರಲ್ಲಿ ತೋರಿಸ್ತಿರ್ತಾರೆ. ಮತ್ತೆ ಕ್ಯಾಪ್ಟನ್ಗೂ ಕೂಡ ಕೇಳ್ತಾನೆ, ನಿಮ್ಗೆ ಯಾರು ಇಷ್ಟ ಕ್ಯಾಪ್ಟನ್ ಅಂದಾಗ ಕ್ಯಾಪ್ಟನ್ ಒಬ್ಬರನ್ನ ತೋರಿಸ್ತಾನೆ. ಮತ್ತೆ ಅವಳಿಗೆ ನೀವು ಹೆಸರೇನು ಇಡ್ತೀರಾ ಅಂತ ಕೇಳಿದಾಗ ನಾಯಿ ಅಂತ ಇವಳಿಗೆ ಒಂದು ಹೆಸರೇನು ಇಡ್ತೀನಿ, ನಾಯಿ ಅಲ್ಲ ನಾಯ ಅಂತ ಈ ಒಂದು ಹೆಸರನ್ನು ಇಕ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಲ್ಕೋತಾರೆ. ಹೇಳ್ಕೊಂಡಿರ್ಬೇಕಾದ್ರೆ ಇವನ್ಗೆ ಅದೇ ಆ ಹುಡುಗಿ ನೋಡಿದ್ನಲ್ಲ, ಆ ಒಂದು ಹುಡುಗಿ ವಿಷಯನೇ ಇವನ್ಗೆ ಕಾಣಿಸುತ್ತೆ. ಮತ್ತೆ ಇವ್ರನ್ನ ಕರ್ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ಆಗುತ್ತೆ. ಎಲ್ಲರೂ ಮತ್ತೆ ಪಯಣನ ಶುರು ಮಾಡ್ಕೋತಾರೆ. ಇವ್ರು ತುಂಬಾ ಮುಂದೆ ಹೋಗ್ತಾ ಇರ್ತಾರೆ. ಇನ್ನು ಆ ಜಾಗ ಇನ್ನೂ ತಲುಪೇ ಇರೋದಿಲ್ಲ. ಹುಡುಕೊಂಡು ಇನ್ನು ಹೋಗ್ತಾನೆ ಇರ್ತಾರೆ. ಮತ್ತೆ ಹೀಗೆ ಒಂದಿನ ಕ್ಯಾಂಪ್ ಹಾಕೊಂಡು ಅಲ್ಲಿ ಕೂತಿರ್ಬೇಕಾದ್ರೆ ಇವ್ರದ್ದು ಸ್ಟೋವ್ ಇರುತ್ತಲ್ಲ, ಅದು ವರ್ಕ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಇವನ್ಗಿದ್ರೆ ಒಂದು ಟೆನ್ಷನ್ ಆಗ್ಬಿಟ್ಟು ಏನ್ ಮಾಡೋದು ಇದಕ್ಕೆ ಅಂತ ಐವರ್ ಮೇಲೆ ರೇಗಾಡ್ತಾ ಇರ್ತಾನೆ. ಆಗ ಐವರ್ ಅವನ ಮೆಕ್ಯಾನಿಕ್ ಸ್ಕಿಲ್ ನ ತೋರಿಸ್ಬಿಟ್ಟು ಸೂಪರ್ ಆಗಿ ಅದನ್ನ ರೆಡಿ ಮಾಡ್ತಾನೆ. ನೋಡಿ ಏನು ಹಾಗೆ ಇಲ್ಲ ಅಂತ. ಈಗ ಡಾಗ್ಸ್ ಗಳಿಗೆಲ್ಲ ಊಟ ಎಲ್ಲ ಫುಲ್ ಕಮ್ಮಿ ಆಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದ್ರಲ್ಲಿ ಇರುವಂತಹ ಒಂದು ಡಾಗ್ಸ್ ನ ತೆಗೆದು ಶೂಟ್ ಮಾಡಿ ಸಾಯಿಸಿ ಅದ್ರ ಮಾಂಸನೇ ಡಾಗ್ ಗಳಿಗೆ ಕೊಡ್ತಾರೆ ತಿನ್ನಕ್ಕೆ ಅಂತ. ಇದಕ್ಕೇನೆ ಹೇಳಿದ್ದು ಸ್ಟಾರ್ಟಿಂಗು ನಾಯಿಗಳ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಬೇಡ ಅಂತ. ಮತ್ತೆ ಈಗ ಅವರು ಊಟ ಗಿಡ ಮುಗಿಸ್ಕೊಂಡು ರೆಸ್ಟ್ ತಗೊಂಡು ಪುನಃ ಮತ್ತೆ ಪಯಣನ ಶುರು ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ 84 ದಿವಸ ಇಲ್ಲೇ ಕಳೆದು ಹೋಗ್ಬಿಡುತ್ತೆ. ಈಗ ಕ್ಯಾಪ್ಟನ್ ಯಾವ ರೀತಿ ದಾರಿನ ಚೇಂಜ್ ಮಾಡ್ಕೊಂಡು ಹೋದ್ರೆ ಬೇಗ ಹೋಗ್ಬೋದು ಅಂದ್ಬಿಟ್ಟು ಆ ಮ್ಯಾಪ್ ನ ಇನ್ನೊಂದ್ಸಲಿ ನೋಡ್ತಿರ್ಬೇಕಾದ್ರೆ ಐವರ್ ಬಂದ್ಬಿಟ್ಟು ಕ್ಯಾಪ್ಟನ್ ನಮ್ಮ ಹತ್ರ ಊಟ ತುಂಬಾ ಕಮ್ಮಿ ಇದೆ, ನಾಯಿಗಳಿಗಂತೂ ಊಟನೇ ಇಲ್ಲ, ನಾವು ನೋಡಿದ್ರೆ ಇನ್ನೂ ಆ ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ನಿಜವಾಗ್ಲೂ ನಾವು ಅಲ್ಲಿ ಹೋಗೋಷ್ಟಲ್ಲಿ ಬದುಕ್ತೀವಿ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಸೋಲ್ ಒಪ್ಕೊಳಕ್ ರೆಡಿ ಆಗಿದ್ಯಾ, ಆತರ ಯಾವತ್ತೂ ಕೂಡ ಮಾಡ್ಬೇಡ, ನಾವು ಇಷ್ಟು ದೂರ ಬಂದಿದ್ದೀವಿ, ಇನ್ನು ಸ್ವಲ್ಪ ದೂರ ಹೋದ್ರೆ ನಮ್ಗೆ ಜಾಗ ಸಿಕ್ಬಿಡುತ್ತೆ, ಇದಾದ್ಮೇಲೆ ನಾವು ವಾಪಸ್ ಬೇಗ ಹೊಂಟೋಗ್ಬಿಡೋಣ, ತಲೆ ಕೆಡ್ಸ್ಕೊಂಬೇಡ, ಯಾಕಂದ್ರೆ ಇವ್ರದ್ದು ಊಟ ಎಲ್ಲ ಕಮ್ಮಿ ಇರುತ್ತೆ, ಇವ್ನ ಕೈಲಿ ಆಗ್ತಾ ಇರೋದಿಲ್ಲ ಐವರ್ ಕೈಲಿ. ಆ ಕ್ಯಾಪ್ಟನ್ ನಾವು ಮಾಡೇ ಮಾಡ್ತೀವಿ ಬಾ ನಿಂಗೆ ಅಂದ್ಬಿಟ್ಟು ಬೇರೆ ತುಂಬಿಟ್ಟು ಕರ್ಕೊಂಡು ಹೋಗ್ತೇನೆ. ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೂರಿಸ್ಟ್ ತಗೊಳ್ತಾ ಇರ್ಬೇಕಾದ್ರೆ ಆಗ ಕ್ಯಾಪ್ಟನ್ ತನ್ನ ದುರ್ಬಿನಿಂದ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಆಗ ನೋಡಿದ್ರೆ ಕರೆಕ್ಟ್ ಆಗಿ ಇವರು ಆ ಡೆಸ್ಟಿನೇಷನ್ಗೆ ರೀಚ್ ಆಗಿರ್ತಾರೆ. ಆ ಒಂದು ಸೀಕ್ರೆಟ್ಸ್ ನ ಮುಚ್ಚಿಕ್ಕಿದ್ರಲ್ಲ ಆ ಜಾಗದಲ್ಲಿ ಇವ್ರು ಇರ್ತಾರೆ. ಅಲ್ಲೊಂದು ಕಲ್ಲನ್ನ ನೋಡ್ತಾರೆ. ಹಾಗಾಗಿ ಬಾ ಸಿಕ್ತು ಅದೇ ಆಗಿರ್ಬೋದು ಅಂದ್ಬಿಟ್ಟು
ತುಂಬಾ ಸ್ಪೀಡ್ ಆಗಿ ಅದ್ರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಆ ಕಲ್ನೆಲ್ಲ ಓಪನ್ ಮಾಡ್ಬಿಟ್ಟು ನೋಡಿದಾಗ ಅದ್ರೊಳಗಡೆ ಒಂದು ಲೆಟರ್ ಸಿಗುತ್ತೆ. ಲೆಟರ್ ಒಳಗಡೆ ಏನಿರುತ್ತಪ್ಪ ಅಂದ್ರೆ, ಜಾಗ ಇದೆಯಲ್ಲ ಗ್ರೀನ್ಲ್ಯಾಂಡ್, ಅದು ಡೆನ್ಮಾರ್ಕ್ಗೆ ಸೇರಿದ್ದು. ಈ ಗ್ರೀನ್ಲ್ಯಾಂಡ್ ಯಾವುದೇ ಕಾರಣಕ್ಕೂ ಅಮೆರಿಕಗೆ ಸೇರಿದ್ದಲ್ಲ. ಇದು ಇವ್ರದೇ ಜಾಗ. ಇಲ್ಲಿ ಯಾವುದೇ ನದಿ ಕೂಡ ಗ್ರೀನ್ಲ್ಯಾಂಡ್ ನ ಡಿವೈಡ್ ಮಾಡಕ್ ಆಗೋದಿಲ್ಲ. ಈ ಜಾಗ ಸೇರಿದ್ದು ಡೆನ್ಮಾರ್ಕ್ ನ ದೇಶಕ್ಕೆ ಸೇರಿದ್ದು ಈ ಜಾಗ. ಇದು ನೋಡಿ ನನಗೆ ಖುಷಿ ಆಗೋಗುತ್ತೆ. ಇದನ್ನೆಲ್ಲ ಕಂಡುಹಿಡಿದ ಯಾರು ಅಂದ್ರೆ, ಸ್ಟಾರ್ಟಿಂಗ್ ಕಳ್ಸಿದ್ರಲ್ಲ ಒಂದು ಟೀಮ್ ಅವ್ರು ರಿಸರ್ಚ್ ಮಾಡಕ್ಕೆ, ಅವರೇ ಇದನ್ನೆಲ್ಲ ಕಂಡುಹಿಡಿದಿರ್ತಾರೆ. ಆದ್ರೆ ಅವರು ಇಲ್ಲಿಂದ ವಾಪಸ್ ಹೋಗಕ್ಕೆ ಅವ್ರ ಹತ್ರ ಸರಿಯಾಗಿ ಊಟ ಇರೋದಿಲ್ಲ, ನಾಯಿಗಳಿರೋದಿಲ್ಲ, ಏನಂದ್ರೆ ಏನು ಇರೋದಿಲ್ಲ. ತುಂಬಾ ಜನ ಸತ್ತೋಗ್ಬಿಟ್ಟಿರ್ತಾರೆ ಆ ಟೀಮ್ ಅಲ್ಲಿ. ಅದಕ್ಕೋಸ್ಕರ ಆ ಟೀಮ್ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾವು ಹೋಗೋದಾರಿ ಸತ್ತೋದ್ರು ಕೂಡ ಹೋಗ್ಬೋದು. ಹಾಗಾಗಿ ಈ ಲೆಟರ್ ನಾವು ಇಲ್ಲೇ ಮುಚ್ಚಿಕನ, ನಮ್ಮನ್ನ ಯಾರು ಹುಡ್ಕಕ್ ಬಂದಾಗ ನಾವು ಈ ಜಾಗದಲ್ಲಿ ಈ ತರ ಒಂದು ಲೆಟರ್ನ ಇಕ್ಕಿದೀವಿ ಅಂದ್ಬಿಟ್ಟು ಒಂದು ಚಿಕ್ಕದಾಗೊಂದು ಮ್ಯಾಪ್ ನ ತಗೊಂಡು ಹೋಗೋಣ ಅಂತ ಹೇಳಿ ಈ ರೀತಿ ಒಂದು ಪ್ಲಾನ್ ನ ಮಾಡ್ಬಿಟ್ಟು ಈ ಲೆಟರ್ನ ಇಲ್ಲೇ ಹಾಕಿರ್ತಾರೆ. ಮತ್ತೆ ಅವ್ರು ಅನ್ಕೊಂಡಿಂಗ್ ತರಾನೇ ಆಗುತ್ತೆ. ಸರಿಯಾಗಿ ಊಟ ಇಲ್ದಲೆ ಏನು ಇಲ್ದಲೆ ಅವರು ಐಸ್ ಇದ್ರಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಈ ಜಾಗ ನಮಗೆ ಸೇರಿದ್ದು, ಇನ್ಮೇಲೆ ನಾವು ಪೀಸ್ಫುಲ್ ಆಗಿ ನಾವು ಹೊಲ್ಗೆ ಹೋಗ್ಬೋದು ಅಂದ್ಬಿಟ್ಟು, ಸರಿ ಆಯ್ತು ಬಾ ನಾವು ಈಗ ನಮ್ಮ ಕ್ಯಾಂಪ್ಗೆ ಆರಾಮಾಗಿ ನಾವು ಹೋಗ್ಬೋದು ಅಂದ್ಬಿಟ್ಟು ಪುನಃ ಕ್ಯಾಂಪ್ಗೆ ಹೋಗ್ತಾ ಇರ್ತಾರೆ. ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಈಗ ಇವ್ರ ಹತ್ರ ಇರೋ ನಾಯಿಗಳು ತುಂಬಾ ಕಮ್ಮಿ ಆಗ್ಬಿಟ್ಟೆ ಇರ್ತವೆ. ಅದ್ರಲ್ಲಿ ಒಂದ್ ನಾಯಿ ಆಲ್ರೆಡಿ ಸತ್ತೋಗ್ಬಿಡುತ್ತೆ. ಈಗ ಐವರು ಆ ನಾಯಿನ ತಗೊಂಡು ಹೋಗ್ಬಿಟ್ಟು ಅದ್ರ ಮಾಂಸನೆಲ್ಲ ಕಟ್ ಮಾಡ್ಬಿಟ್ಟು ಎಲ್ಲ ನಾಯಿಗೂ ಕೊಡ್ತಾನೆ. ಮತ್ತೆ ಆ ನಾಯಿದು ಲಿವರ್ ಇರುತ್ತೆ, ಲಿವರ್ನ ತಗೊಂಡ್ಬಂದ್ಬಿಟ್ಟು ಇದನ್ನ ನಾವು ತಿನ್ಬೋದ ಅಂತಾನೆ. ಯಾಕಂದ್ರೆ ಇವನ ಹತ್ರ ಊಟಗಳು ತುಂಬಾ ಕಮ್ಮಿ ಇರುತ್ತೆ, ಇದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇರ್ತಾನೆ. ಆದ್ರೆ ಲಿವರ್ ಸ್ವಲ್ಪ ಪಾಯ್ಸನಸ್ ಆಗಿರುತ್ತೆ ಅಂತ ಅದನ್ನ ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ಕ್ಯಾಪ್ಟನ್ ಹತ್ರ ಒಂದು ಸಿಲ್ವರ್ ಚೈನ್ ಇರುತ್ತೆ, ಆ ಸಿಲ್ವರ್ ಚೈನ್ ನ ಅದ್ರ ಕೊಡೋದಕ್ಕೆ ಹಾಕ್ತಾರೆ. ಏನಾರ ಪಾಯ್ಸನ್ ಇದ್ರೆ ಅದು ಬಣ್ಣ ಬಿಟ್ಕೊಡುತ್ತೆ ಅಂತ. ಬಟ್ ಆದ್ರೆ ಅದರಲ್ಲಿ ಬ್ರೌನ್ ಕಲರ್ ಬರುತ್ತೆ. ಆದ್ರೆ ಇವ್ರಿಗೆ ಯಾವ ಕಲರ್ ಬಂದ್ರೆ ಪಾಯ್ಸನ್ ಇರುತ್ತೆ, ಯಾವ ಕಲರ್ ಬಂದ್ರೆ ಪಾಯ್ಸನ್ ಇರಲ್ಲ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇವರು ಗ್ರೀನ್ ಕಲರ್ ಬಂದ್ರೆ ಪಾಯ್ಸನ್ ಇರುತ್ತೆ ಅನ್ಕೊಂಡ್ಬಿಟ್ಟು ಬ್ರೌನ್ ಕಲರ್ ಬಂದಿರುತ್ತಲ್ಲ, ಹಾಗಾಗಿ ಅದನ್ನ ತಿನ್ಬಿಡ್ತಾರೆ. ತಿನ್ನಿದ ತಕ್ಷಣ ಮುಗೀತು ಅಷ್ಟೇ. ಅದು ಊರಿಗೆ ಮತ್ತೆ ವಾಂತಿ ಆಗಂಗೆಲ್ಲ ಶುರುವಾಗಿ ಅಲ್ಲೇ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿಗೆ 132 ದಿನ ಮುಗೋಗ್ಬಿಡುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ಇವರು ಮತ್ತೆ ಪಯಣ ಶುರು ಮಾಡ್ತಾರೆ. ಈಗ ಇವ್ರ ಹತ್ರ ಉಳಿದಿರೋದು 3 ಡಾಗ್ಸ್ ಅಷ್ಟೇ. ಮತ್ತೆ ತುಂಬಾ ದಿನ ಇವರು ಪಯಣ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಹೋಗ್ತಾ ಒಂದ್ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕೊಂಡು ಕುತ್ಕೋತಾರೆ. ಕುತ್ಕೊಂಡಿರ್ಬೇಕಾದ್ರೆ ಐವರ್ ಏನ್ ಮಾಡ್ತಾನೆ ಅಂದ್ರೆ, ಗನ್ನ ತಗೊಂಡು ಏನಾರ ಸಿಗುತ್ತೆ ಅಂತ ನೋಡಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ದೂರದಲ್ಲಿ ಒಂದು ಸೀಲ್ ಕೂತಿರುತ್ತೆ. ಹೆಂಗೋ ಊಟ ಕಾಯ್ತಲ್ಲಪ್ಪ ಅಂದ್ಬಿಟ್ಟು ಆ ಸೀಲ್ಗೆ ಶೂಟ್ ಮಾಡೋಣ ಅಂತ ನೋಡ್ತಾ ಇರ್ತಾನೆ. ಆಗ ನಾಯಿಗಳು ಬೋಗ್ಳೋ ಶಬ್ದ ಕೇಳಿಸ್ಬಿಟ್ಟು ಆ ಸೀಲ್ ಅಲ್ಲಿ ಹೊಂಟೋಗ್ಬಿಡುತ್ತೆ. ಇವನು ಇದೇಂತ ನಾಯಿ ಹಿಂಗ್ ಬೋಗ್ಳುತ್ತೈತಲ್ಲ ನೋಡಿದ್ರೆ ಫೈರ್ ಮಾಡ್ತಾ ಇರೋ ಸೌಂಡು ಇವನ್ಗೆ ಕೇಳಿಸುತ್ತೆ. ಏನಾರ ಆಗಿರ್ಬೋದು ಕ್ಯಾಪ್ಟನ್ ಹತ್ರ ಅನ್ಬಿಟ್ಟು ಹುಡುಗಿ ಸೀದಾ ಕ್ಯಾಪ್ಟನ್ ಹತ್ರ ನೋಡ್ತಾನೆ. ಒಂದು ಬೇರು ಅಟ್ಯಾಕ್ ಮಾಡಿರುತ್ತೆ. ಅಟ್ಯಾಕ್ ಮಾಡ್ಬಿಟ್ಟು 2 ನಾಯಿಗಳನ್ನ ಸಹಿಸಿರುತ್ತೆ. ಇನ್ನೊಂದು ನಾಯಿ ಇರುತ್ತೆ, ಅದರಂತಲೇ ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇವನು ಗನ್ನ ತಗೊಂಡು ಆ ಬೇರ್ ಮೇಲೆ ಶೂಟ್ ಮಾಡ್ತಾನೆ. ಆದ್ರೂ ಕೂಡ ಏನೂ ಆಗೋದಿಲ್ಲ. ಇನ್ನೊಂದ್ಸಲಿ ಶೂಟ್ ಮಾಡ್ತಾನೆ. ಅವಾಗ ಅದಕ್ಕೆ ರಿಯಾಕ್ಟ್ ಆಗ್ಬಿಟ್ಟು ಆ ಬೇರು ಅಲ್ಲೇ ಸತ್ತೋಗ್ಬಿಟ್ಟು ಅಲ್ಲೇ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ. ನೀರೊಳಗಡೆ ಹೋಗ್ಬೇಕಾದ್ರೆ ಕ್ಯಾಪ್ಟನ್ ಕೂಡ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಇವನು ಬೇಗ ಬಂದ್ಬಿಟ್ಟು ಆ ಹಗ್ಗನ ಹಿಡ್ಕೊಂಡು ಶಿಸ್ತಾಗಿ ಕ್ಯಾಪ್ಟನ್ ಮೇಲ್ಗಡೆ ಕರ್ಕೋತಾನೆ. ಮೇಲ್ಗಡೆ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾಂಪ್ ಒಳಗಡೆ ಬಿಚ್ಚುಗೆ ಮುಗಿಸ್ತಾನೆ. ಮತ್ತೆ ಇವ್ರ ಹತ್ರ ಇನ್ನು ಉಳಿದೇ ಇರೋದಂದ್ರೆ ಒಂದೇ ನಾಯಿ. ಅದು ಕ್ಯಾಪ್ಟನ್ಗೆ ಇಷ್ಟ ಆಗಿರುವಂತಹ ನಾಯಿ ಅದು. ಮತ್ತೆ ಹೀಗೆ ಕ್ಯಾಪ್ಟನ್ ಹತ್ರ ಇವನ್ ಚಿಕ್ಕ ವಯಸ್ಸಲ್ಲಿರೋ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಮಾತಾಡ್ತಾನೆ. ಹಾಗೆ ಕ್ಯಾಪ್ಟನ್ ಕೂಡ ಅವ್ನ ಚಿಕ್ಕ ವಯಸ್ಸಲ್ಲಿ ಏನೇ ನಡೆದಿತ್ತು ಅದನ್ನೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಇಬ್ರು ಮಕ್ಕಳು ಮಲ್ಕೋತಾರೆ. ನಾಳೆ ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ಕ್ಯಾಪ್ಟನ್ಗೆ ಇಷ್ಟ ಆಗಿರುವಂತಹ ಒಂದು ನಾಯಿ ಕೂಡ ಡೆತ್ ಆಗಿ ಹೋಗ್ಬಿಟ್ಟಿರುತ್ತೆ. ಇನ್ನು ಯಾವ ನಾಯಿ ಇಲ್ಲ, ಏಂತಕ್ಕಿನ್ನು ಈ ಗಾಡಿ ಯೂಸ್ ಆಗಲ್ಲ ಅಂದ್ಬಿಟ್ಟು ಆ ಗಾಡಿನೆಲ್ಲ ಮುರಿದ್ಬಿಟ್ಟು ಬೆಂಕಿ ಹಾಕೊಂಡು ಸುಮ್ಮನೆ ಚಳಿ ಕಾಯಿಸ್ಕೊತಾ ಇರ್ತಾರೆ. ಮತ್ತೆ ಇವರು ಶಿಪ್ ಹತ್ರ ಹೋಗಕ್ಕೆ ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು. ಹಾಗಾಗಿ ನಡ್ಕೊಂಡ್ರೆ ಹೋದ್ರಾಯ್ತು ಅಂದ್ಬಿಟ್ಟು ಗಾಡಿನೆಲ್ಲ ಹೊಡೆದಾಗ ಬೆಂಕಿಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಡೇ 64 ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಇವರು ಪಯಣ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ದಿನಗಳೆಲ್ಲ ನಿಧಾನಕ್ಕೆ ಕಳೀತಾ ಹೋಗ್ತಾ ಇರುತ್ತೆ. ಮತ್ತೆ ಹೀಗೆ ಒಂದ್ ಜಾಗದಲ್ಲಿ ಕುತ್ಕೊಂಡು ನೋಡಿದಾಗ ಮುಂದಗಡೆ ಫುಲ್ ನದಿಯಿಂದ ಫುಲ್ ಐಸ್ ಆಗ್ಬಿಟ್ಟಿರುತ್ತೆ. ಈಗ ಈ ಐಸ್ ಮೇಲಿಂದ ಹೋದ್ರೆ ಬೇಗ ಅಲ್ಲಿಗೆ ಹೋಗ್ಬೋದು ಇವ್ರ ಶಿಪ್ ಹತ್ರ. ಇಲ್ಲಾಂದ್ರೆ ಸುತ್ತಾಕೊಂಡು ಹೋದ್ರೆ ಇನ್ನೂ ತುಂಬಾ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ಕ್ಯಾಪ್ಟನ್ ಇವ್ರಿಗೊಂದು ಸಿಕ್ಕಿತಲ್ಲ ಲೆಟ್ರು, ಅದನ್ನ ಇಲ್ಲೇ ಸೇಮ್ ಅವ್ರ ತರನೇ ಒಂದು ಕಲ್ಲಿನ ಗುಹೆ ತರ ಮಾಡಿ ಅಲ್ಲಿ ಅದ್ರೊಳಗಡೆ ಇಕ್ಕಾನ ಅಂತ ಪ್ಲಾನ್ ಮಾಡ್ಕೋತಾನೆ. ಈ ನದಿ ಐಸ್ ಮೇಲೆ ಏನಾರು ಹೋದ್ರೆ ಅವ್ರ ಅಕಸ್ಮಾತ್ ಬಿದ್ದು ಏನಾರು ಡೆತ್ ಕಿತ್ತಾದ್ರೆ ಇವ್ರ ಜೊತೆ ಆ ಲೆಟ್ರು ಕೂಡ ನಾಶ ಆಗಬಾರ್ದು ಅಂದ್ಬಿಟ್ಟು ಸೇಮ್ ಅದೇ ರೀತಿ ಕಲ್ಲನ್ನ ಕಟ್ಬಿಟ್ಟು ಅದ್ರೊಳಗಡೆ ಇಕ್ತಾರೆ. ಬೇಕಂದ್ರೆ ಇವರು ಐಸ್ ಇಂದ ಪಾರಾದ್ಮೇಲೆ ಇವ್ರನ್ನ ಒಂದು ಟೀಮ್ ಜೊತೆ ಬಂದ್ಬಿಟ್ಟು ಪುನಃ ಬೇಕಾರೆ ಈ ಜಾಗಕ್ಕೆ ಬಂದು ತಗೊಂಡು ಹೋಗ್ಬೋದು ಅಂದ್ಬಿಟ್ಟು ಈಗ ಇವರು ಐಸ್ ಮೇಲ್ಗಡೆ ನಡ್ಕೊಂಡು ಹೋಗಕ್ಕೆ ಹೋಗ್ತಾರೆ ಕೂಡ ಐಸ್ ನದಿನ ದಾಟ್ಕೊಂಡು ಮುಂದೆ ಹೋಗ್ತಾರೆ. ಐವರ್ಗಂತೂ ಆಗ್ತಾನೆ ಅದೆಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಕ್ಯಾಪ್ಟನ್ ಅವನಿಗೆ ತುಂಬಾ ಧೈರ್ಯ ತುಂಬುತ್ತಾನೆ. ಬಟ್ ಕ್ಯಾಪ್ಟನ್ಗೆ ಆಗ್ತಾ ಇರೋದಿಲ್ವಲ್ಲ. ಹಾಗೂ ಈಗ ಮಾಡಿ ಧೈರ್ಯ ಮಾಡ್ಕೊಂಡು ಸುಸ್ತಾದ್ರು ಪರವಾಗಿಲ್ಲ ಅಂದ್ಬಿಟ್ಟು ಅವ್ರು ಮುಂದೆ ಬಂದು ನೋಡಿದ್ರಾಗ ಕರೆಕ್ಟ್ ಆಗಿ ಇವರು ಬೋಟ್ ಹತ್ರ ಬರ್ತಾರೆ. ಆದ್ರೆ ನೋಡಿದ್ರೆ ಶಿಪ್ ಇರೋದಿಲ್ಲ. ಫುಲ್ ಕೆಳಗಡೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವ್ರನ್ನ ಬಿಟ್ಬಿಟ್ಟು ಅವ್ರು ಒಂಟೆ ಹೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು. ಅದನ್ನ ನೋಡಿ ಸ್ವರ್ಗೆ ಬೇಜಾರಾಗುತ್ತೆ. ಐವರ್ಗೆ ಮಾತ್ರ
ಯಾಕೆ ಹುಡುಕ್ಬಿಟ್ಟು ಅವರಿಂದ ಸುಮ್ಮನೆ ಜೋರ್ಸರಾಗಿ ಬೇಜಾರ್ ಮಾಡ್ಕೊಂಡು ಕಿರ್ಚಾಡ್ತಾ ಇರ್ತಾನೆ. ಈ ಕಡೆ ನಮ್ಗೆ ಡೆನ್ಮಾರ್ಕ್ ನ ಒಂದು ಆಫೀಸರ್ನ ತೋರಿಸ್ತಾರೆ. ಆ ಆಫೀಸರು ನೀವು ಅವ್ರನ್ನ ಇಬ್ರನ್ನ ಅಲ್ಲೇ ಎದ್ದು ಬಿಟ್ಟು ಬಂದ್ರಿ ಅಂದಾಗ ನಾವು ಇನ್ನು ಅಲ್ಲೇ ಇದ್ರೆ ಇನ್ನೂ 1 ವರ್ಷ ನಾವು ಈ ಕಡೆ ಬರಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ನೀರೆಲ್ಲ ಫುಲ್ ಐಸ್ ಆಗಿ ಹೋಗ್ಬಿಡುತ್ತೆ, ದೋಣಿ ತೇಲೋಕೆ ಆಗೋದಿಲ್ಲ. ಇವ್ರುಗಳನ್ನೇ ಬೇರೆಯವ್ರು ಬಂದ್ಬಿಟ್ಟು ರೆಸ್ಕ್ಯೂ ಮಾಡಿರ್ತಾರೆ. ನಾವ್ ಇನ್ನು ಅಲ್ಲಿ ಇದ್ರೆ ನೀರೆಲ್ಲ ಐಸ್ ಆಗಿ ನಾವು ಕೂಡ ಬರೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಇವರಲ್ಲಿ ಒಂದು ಮನೆ ಮಾಡ್ಬಿಟ್ಟು ಒಂದ್ ವರ್ಷಕ್ಕೆ ಬೇಕಾಗುವಷ್ಟು ಊಟನ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಇವರು. ಇನ್ನು ಈ ಐಸ್ ಕರ್ಕೋ ಗಂಟ ಇವ್ರನ್ನ ರೆಸ್ಕ್ಯೂ ಮಾಡಕ್ಕೆ ಆಗಲ್ಲ. ಅವ್ರುಗಳು ಕೂಡ ನಿಮ್ಗೆ ಗೊತ್ತಿದೆ ಅವ್ರು ಇನ್ನು ಬದುಕಿರ್ತಾರೋ ಇಲ್ವೋ ಅಂತ, ಇನ್ಮೇಲೆ ನಾನು ಇದ್ರ ಮೇಲೆ ಕಾಸು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅಂದ್ರೆ ಇವರಿಬ್ರನ್ನ ಈಗ ರೆಸ್ಕ್ಯೂ ಮಾಡಕ್ಕೆ ಯಾವುದೇ ರೀತಿ ಅಮೌಂಟ್ ನ ಖರ್ಚು ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಮತ್ತೆ ಈಗ ಆ ಜಾಗಕ್ಕೆ ಬೋಟ್ ನ ಕಳ್ಸೋಕ್ಕಾಗಲ್ಲ. ಯಾಕೆಂದ್ರೆ ಜಾಗ ಕಳಿಸ್ಬೇಕಂದ್ರೆ ತುಂಬಾ ಫುಡ್ಗಳು ಬೇಕು, ಊಟ ತಿಂಡಿ ನೀರು ಅಂತ ಏನೇನು ಬೇಕು ಅದಕ್ಕೆಲ್ಲ ತುಂಬಾ ಕಾಸು ಖರ್ಚಾಗುತ್ತೆ. ಇಲ್ಲಿಗೆ ಬರೋದಂದ್ರೆ ಏನು ವಾರ ಟ್ರಿಪ್ ಅಲ್ಲ, ವರ್ಷ ಟ್ರಿಪ್ ತರ. ಹಾಗಾಗಿ ನಾನು ಯಾವುದೇ ರೀತಿ ರೆಸ್ಕ್ಯೂ ಟೀಮ್ ನ ಕಳ್ಸಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ ಆಫೀಸರು. ಇಲ್ಲಿಗೆ 242 ದಿನ ಮುಗ್ದು ಹೋಗ್ಬಿಡುತ್ತೆ. ಇವ್ರು ನೋಡಿದ್ರೆ ಇವ್ರು ಬರ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅಂತ ಕಾಯ್ಕೊಂಡು ಕೂಡ್ತಾ ಇರ್ತಾರೆ. ಬಟ್ ಆದ್ರೆ ಊಟ ಎಲ್ಲ ಇರುತ್ತೆ, 1 ವರ್ಷಕ್ಕಾಗೋಷ್ಟು ಊಟನ ಸರಿಯಾಗಿ ಇಟ್ಟಿರ್ತಾರೆ. ಇವರು ಕೂಡ ಡೈಲಿ ಬೆಳಗ್ಗೆ ಎದ್ದು ತಿನ್ನು ಬರುತ್ತೆ, ಏನಾರ ನೋಡು ಇಲ್ಲ ಮನಕ್ಕೂ ಅಷ್ಟೇ. ಇದೇ ಡೈಲಿ ರೂಟೀನ್ ಹೋಗ್ಬಿಟ್ಟಿರುತ್ತೆ. ಮತ್ತೆ ಆ ಫೋಟೋ ಹುಡುಗಿಯರ ಜೊತೆ ಎಲ್ಲ ಸುಮ್ಮನೆ ಹಾಗಾಗಿ ಮೆಂಟ್ಲದೆಲ್ಲ ಮಾತಾಡು. ಆಮೇಲೆ ಒಂದು ಮ್ಯೂಸಿಕ್ ಪ್ಲೇಯರ್ ಸಿಗುತ್ತೆ, ಅದನ್ನೆಲ್ಲ ಸಾಂಗ್ ಕೇಳ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಇದೇ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಮತ್ತೆ ಹೀಗೆ ಒಂದ್ ದಿವಸ ಮನೆಗಿರ್ಬೇಕಾದ್ರೆ ಕ್ಯಾಪ್ಟನ್ಗೆ ಒಂದು ಕನ್ಸು ಬಿಡುತ್ತೆ. ಇವ್ರು ಇಕ್ಕಿದ್ರೆಲ್ಲ ಇಂಪಾರ್ಟೆಂಟ್ ಆಗಿರೋ ಒಂದು ಲೆಟರ್ ಈ ಜಾಗ ಯಾರಿಗೆ ಸೇರ್ಬೇಕು ಅಂತ. ಆ ಲೆಟರ್ ನ ಬೇರೆ ಹೋಗ್ಬಿಟ್ಟು ಎಲ್ಲ ಕೂಡ ಹಾಳು ಮಾಡಿರೋ ತರ ಇವನ್ಗೆ ಒಂದು ಕನ್ಸು ಬಿದ್ಬಿಡುತ್ತೆ. ಹಾಗಾಗಿ ಬೇಗ ಎದ್ಬಿಟ್ಟು ಐವರ್ನ ನಾವು ಪುನಃ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ಲೆಟರ್ ನ ನಮ್ ಜೊತೆಗೆ ತಗೊಂಡ್ಬರ್ಬೇಕು ಅಂತ ಹೇಳ್ತಾನೆ. ಈ ಕೆಲಸ ಮುಂಚೆನೆ ಮಾಡಿದ್ರೆ ಯಾಕೆಂದಾಗ ಬೇರು ಅದನ್ನ ಹಾಳು ಮಾಡುವಂತ ಚಾನ್ಸಸ್ ಇದೆ. ನನ್ಗೆ ಹತ್ರ ಕನ್ಸು ಬಿತ್ತು ಅಂದಾಗ ಸರಿ ಆಯ್ತು ಬನ್ನಿ ನಿಮ್ ಇಷ್ಟ ಅನ್ಬಿಟ್ಟು ಮತ್ತೆ ಆ ಲೆಟರ್ ನ ತಗೊಂಡ್ಬರಕ್ಕೆ ಹೋಗ್ತಾ ಇರ್ತಾರೆ. ಹೋಗೋ ಟೈಮಲ್ಲಿ ಐವರ್ ಏನ್ ಹೇಳ್ತಾನೆ ಅಂದ್ರೆ, ನಾವ್ ಇಲ್ಲೊಂದು ಲೆಟರ್ ಬರ್ದಕ್ಕೆ ಹೋಗೋಣ, ಯಾರ ಸಹಾಯಕ್ಕೆ ಬಂದ್ರೆ ನೀವು ಸ್ವಲ್ಪ ದಿನ ಇಲ್ಲಿ ಇರಿ, ನಾವು ಬರ್ತೀವಿ ಅಂತ ಒಂದು ಲೆಟರ್ ಬರ್ದಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ಲೆಟರ್ ಎಲ್ಲ ಏನ್ ಬೇಡ ಬಾ, ನಾವು ಈ ಐಸು ಕರ್ಗೋಗುವಷ್ಟಲ್ಲಿ ನಾವು ಮತ್ತೆ ವಾಪಸ್ ಬಂದ್ಬಿಡ್ತೀವಿ, ಇನ್ನು ಸ್ವಲ್ಪ ದಿನದಲ್ಲಿ ನಾವು ವಾಪಸ್ ಬರ್ತೀವಲ್ಲ, ಅದ್ರ ಯಾವ ರೀತಿ ಲೆಟರ್ ಏನ್ ಬೇಡ, ಸರಿ ಬಾ ನಾವು ಹೋಗೋಣ ಅನ್ಬಿಟ್ಟು ಹೋಗ್ತಾನೆ. ಇವನು ಕೂಡ ಸರಿ ಆಯ್ತು ನಡೀರಿ ಅನ್ಬಿಟ್ಟು ಯಾವ್ದೇ ರೀತಿ ಲೆಟರ್ ಎತ್ತಾನೆ ಹೊರಟೋಗ್ಬಿಡ್ತಾನೆ. ಮತ್ತೆ ಇವರು ಐಸ್ಲ್ಯಾಂಡ್ ಎಲ್ಲ ತಡ್ಕೊಂಡು ಹಾಗೂ ಈಗ ಮಾಡಿ ಇವ್ರು ಮುಚ್ಚಿಕ್ಕಿದ್ರಲ್ಲ ಆ ಲೆಟರ್ ಹತ್ರ ಬರ್ತಾರೆ. ನೋಡಿದಾಗ ಆ ಕರಡಿ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿರುತ್ತೆ. ಕನ್ಸು ಬಿದ್ದಿರೋ ತರನೇ ನಿಜ ಆಗಿರುತ್ತದು. ಆದ್ರೆ ಆ ಲೆಟರ್ ಯಾವುದೇ ರೀತಿ ಕಳೆದೋಗಿರೋದಿಲ್ಲ, ತುಂಬಾ ಸೇಫ್ ಆಗಿರುತ್ತೆ. ಇದರಿಂದ ಖುಷಿಯಾಗಿ ಹೋಗ್ತಾನೆ, ಇನ್ನೂ ಲೆಟರ್ ಸೇಫ್ ಆಗಿದೆ ಅನ್ಬಿಟ್ಟು. ಮತ್ತೆ ಈ ಲೆಟರ್ ನಾವೇ ತಗೊಂಡು ಹೋಗೋಣ ಬಾ ಅನ್ಬಿಟ್ಟು ಮತ್ತೆ ಇವರ ತಗೊಂಡು ಹೋಗೋಕೆ ಡಿಸೈಡ್ ಮಾಡ್ಕೋತಾರೆ. ಈಗ ಮತ್ತೆ ಟ್ರಾವೆಲ್ ತುಂಬಾ ದಿವಸ ಮತ್ತೆ ಈಗ ಟ್ರಾವೆಲ್ ಮಾಡ್ಬೇಕು, ಊಟ ಗಿಟ್ಟೆಲ್ಲ ತಗೊಂಡು ಹೋಗಿರ್ತಾರೆ. ಆಮೇಲೆ ಊಟ ತಗೊಂಡು ಹೋಗಿರೋ ಅನ್ಕೊಂಬಿಡಿ. ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಸಾಕ್ತಾ ಇರೋದಿಲ್ಲ, ಮತ್ತೆ ಸುಸ್ತಾಗ್ತಾ ಇರುತ್ತೆ. ತುಂಬಾ ದಿನಗಳಾಗ್ಬಿಡುತ್ತೆ. ಇವರು ವಾಪಸ್ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ಇವ್ನು ಕ್ಯಾಂಪ್ ಹತ್ರ ಬಂದು ನೋಡ್ತಾನೆ, ಇವ್ರಿದ್ದಂತಹ ಮನೆ ಡೋರ್ ಓಪನ್ ಆಗಿರುತ್ತೆ. ಕ್ಯಾಪ್ಟನ್ ಮನೆ ಡೋರ್ ಓಪನ್ ಆಗಿದೆ ಅನ್ಬಿಟ್ಟು ಮನೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಇವ್ರನ್ನ ರೆಸ್ಕ್ಯೂ ಮಾಡಕ್ಕೆ ಒಂದು ಟೀಮ್ ಬಂದಿರುತ್ತೆ. ಆದ್ರೆ ಈ ಟೈಮಲ್ಲಿ ಇವ್ರುಗಳು ಇರೋದೇ ಇಲ್ಲ ಈ ಮನೆಯಲ್ಲಿ. ಇದು ನೋಡ್ಬಿಟ್ಟು ನಿಮಿಷ ಸೈಕ್ ಆಗಿ ಹೋಯ್ತಾರೆ. ಒಂದ್ಸರಿ ಯೋಚನೆ ಮಾಡಿದ್ದು ರಿಯಲ್ ಲೈಫ್ ಅಲ್ಲಿ ನಡೆದಿರೋದು, ಅವ್ರಿಗೆ ಹಿಂಗಾಗಿರ್ಬಾರ್ದು. ಐವರ್ಗಂತೂ ಈ ಕಡೆ ಫುಲ್ ಕೋಪ ಬರ್ತೈತೆ, ಇನ್ನೊಂದ್ ಕಡೆ ಫುಲ್ ಏನು ಹೇಳಕ್ಕೆ ಆಗ್ತಿಲ್ಲ, ಆ ರೀತಿ ಆಡ್ತಾ ಇದ್ದಾನೆ. ಈ ಕಡೆ ಕ್ಯಾಪ್ಟನ್ಗೂ ಕೂಡ ಅವನ ಒಂದು ಬೇಜವಾಬ್ದಾರಿಯಿಂದ ಈ ರೀತಿ ಆಯ್ತಲ್ಲ ಅನ್ನೋ ಥಿಂಗ್ಸ್ ಐವರ್ನ ಮತ್ತೆ ಕೇಳಿದ್ರೆ ಈ ರೀತಿ ಆಗ್ತಿತ್ತು ಅಂತ ಅವ್ನು ಫುಲ್ ಬೇಜಾರಾಗಿ ಹೋಗ್ಬಿಡ್ತಾನೆ. ಈ ಕಡೆ ನಾವು ಮತ್ತೆ ಜರ್ಗಿನ್ಸನ್ ನೋಡ್ತೀವಿ. ಜರ್ಗಿನ್ಸನ್ ಡೆನ್ಮಾರ್ಕ್ ಪ್ರೆಸಿಡೆಂಟ್ ಹತ್ರ ಬಂದ್ಬಿಟ್ಟು ನಾವು ರೆಸ್ಕ್ಯೂ ಟೀಮ್ ನ ಕಳಿಸಿದ್ದೋ, ಆದ್ರೆ ಅವ್ರು ಹೇಳಿರೋ ಪ್ರಕಾರ ಅಲ್ಲಿ ಯಾರೋ ಒಬ್ರು ಇದ್ದು ಹೋಗಿರ್ತಾರ, ನಮ್ಗೆ ಒಂದು ಗೂಡ್ಸು ಸಿಕ್ಕಿದೆ ಅಂತ. ಆದ್ರೆ ನಮ್ಗೆ ಯಾಕೆ ಅನಿಸ್ತೈತೆ ಅವ್ರು ಇನ್ನೂ ಬದುಕಿದ್ದಾರೆ, ನಾವು ಮತ್ತೆ ಇನ್ನೊಂದು ರೆಸ್ಕ್ಯೂ ಟೀಮ್ ನ ಕಳ್ಸೋಣ ಅಂತ. ನೋಡು ನನ್ಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ನಿನ್ಗೋಸ್ಕರ ನಿನ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನೊಂದು ರೆಸ್ಕ್ಯೂ ಟೀಮ್ ನ ಕಳಿಸ್ದೆ. ನನ್ಗೆ ಯಾವ ರೀತಿ ಸಹಾಯ ಮಾಡೋದಿಲ್ಲ, ಅವ್ರಿಬ್ರು ಸತ್ತೋಗಿರ್ತಾರೆ, ತಲೆ ಕಟ್ಸ್ಕೊಂಡ್ಬಿಟ್ಟು ಬಿಟ್ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಮತ್ತೆ ನಿಂಗೆ ಇಲ್ಲಿ ಇವ್ರಿಬ್ರನ್ನ ತೋರಿಸ್ತಾರೆ. ಇವರಿಬ್ರು ಅಂತೂ ಹೋಪ್ನೆ ಕಳ್ಕೊಂಡತೆಗೆ ಇಲ್ಲೇ ಜೀವನ ಮಾಡಕ್ ಶುರು ಮಾಡಿರ್ತಾರೆ. ಒಬ್ಬೊಬ್ರೆ ಏನೇನೋ ಮಾತಾಡ್ತಾರೆ, ಒಬ್ಬೊಬ್ರೆ ಏನೇನೋ ಬರೀತಾರೆ. ಇರೋದೊಂದು ಸಾಂಗ್ ಹಾಕೊಂಡು ಪದೇ ಕೇಳ್ತಾ ಇರ್ತಾರೆ. ಮತ್ತೆ ಕ್ಯಾಪ್ಟನ್ ಡೈಲಿ ಏನಾರ ಬೋಟ್ ಕಿಟ್ ಏನಾರ ಬರುತ್ತೆ ಅಂದ್ಬಿಟ್ಟು ಒಂದು ಇದ್ರ ಮೇಲೆ ಹತ್ಬಿಟ್ಟು ನೋಡ್ತಾ ಇರ್ತಾನೆ. ಹಾಗೆ ಹತ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಒಂದು ಹೇರ್ ಬಲೂನು ಇವ್ರ ಹತ್ರನೇ ಬರೋ ರೀತಿ ಇವ್ನಿಗೆ ಕಾಣುತ್ತೆ. ನಾವಿಲ್ಲಿದ್ದೀವಿ ಅಂತ ಕಿರ್ಚಾಡ್ಕೊಂಡು ಆ ಹೇರ್ ಬಲೂನ ಇವ್ರ ಕಡೆಗೆ ತರಿಸ್ಕೋತಾನೆ. ನೋಡಿದ್ರೆ ಅಲ್ಲಿ ನಾಯ ಇರ್ತಾಳೆ. ನಾಯನ ನೋಡ್ಬಿಟ್ಟು ಇವನ್ಗೂ 1 ನಿಮಿಷ ಶಾಕ್ ಹೋಗ್ಬಿಟ್ಟು ಅವಳ ಹತ್ರ ಹೋಗ್ತಾನೆ. ಅವಳ ಹತ್ರ ಹೇಗೆ ಮಾತಾಡ್ತಾ ಇರ್ತಾನೆ. ಅವಳು ಕೂಡ ಏನ್ ಈ ತರ ಕಷ್ಟವಾಗಿರೋಂತ ಜಾಗಕ್ಕೆ ನೀನ್ ಬರ್ತೀಯಾ ಅಂತ. ಆದ್ರೆ ನೋಡಿದ್ರೆ ಇದೆಲ್ಲ ಒಂದು ಕ್ಯಾಪ್ಟನ್ ನ ಒಂದು ವಿಷನ್ ಆಗಿರುತ್ತೆ. ಅಲ್ಲಿ ಯಾವ ಹುಡುಗಿ ಕೂಡ ಇರೋದಿಲ್ಲ, ಯಾರು ಕೂಡ ಬಂದಿರೋದಿಲ್ಲ. ಇನ್ನು ಐವರ್ ನೋಡ್ಬಿಟ್ಟು ನಮ್ ಕ್ಯಾಪ್ಟನ್ ಮೆಂಟ್ಲಿಗೆ ಆಯ್ತು ಅಂತ ಇವನ್ಗೆ ಯೋಚನೆ. ಮತ್ತೆ ಇದೆಲ್ಲ ಗೊತ್ತಾಗುತ್ತೆ ಅವ್ನಿಗೆ ಇದೊಂದು ವಿಷನ್ ಅಂತ. ಮತ್ತೆ ಆ ಫೋಟೋದಲ್ಲಿರೋ ನಾಯ ಹುಡುಗಿನೇ ಗುರಾಯಿಸ್ಕೊಂಡು ಯಾವಾಗ್ಲೂ ಆ ಹುಡುಗಿನ ನೋಡ್ತಾ ಇರ್ತಾನೆ. ಮತ್ತೆ ಇವ್ನ ಕತ್ತ ಹತ್ರ ಯಾವ್ದೋ ಒಂದು ಇನ್ಫೆಕ್ಟ್ ಆಗ್ಬಿಟ್ಟಿರುತ್ತೆ, ಗಂಟು ಕಟ್ಟಿರುತ್ತೆ, ಅದು ಬೇರೆ ಸ್ವಲ್ಪ ದೊಡ್ಡದಾಗ್ತಾನೆ ಇರುತ್ತೆ. ಈಗ ಕ್ಯಾಪ್ಟನ್ ಪರಿಸ್ಥಿತಿ ತುಂಬಾ ವಿಚಿತ್ರವಾಗಿ ಹೋಗ್ಬಿಟ್ಟಿರುತ್ತೆ. ಅವನೇ ಮಾತಾಡ್ಕೋತಾ ಇರ್ತಾನೆ. ಅಲ್ಲಿ ನಾಯ ಕೂತಿದ್ದಾಳೆ, ಅವಳ ಜೊತೆ ಮಾತಾಡ್ತಿದ್ದಾಳೆ ಅಂತ ಇವನೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಇಲ್ಲಿ ಐವರು ಏನಾರು ಸಿಗುತ್ತಂತ ನೋಡಕ್ ಬರ್ತಾನಲ್ಲ, ಇಲ್ಲಿ ಕೂಡ ಅವನಿಗೆ ಅವನ ಒಂದು ಗ್ರ್ಯಾಂಡ್ ಫಾದರ್ ಕಾಣಿಸ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ.
ಇವ್ರು ಹೋಗ್ತಾ ಹೋಗ್ತಾ ಫುಲ್ ಮೈಂಡ್ ಸೆಟ್ ಒಂಥರ ಬದಲಾಗ್ತಾ ಇರುತ್ತೆ ಇವ್ರಿಗೆ. ಈ ವಿಷಯನ ತಗೊಂಡ್ಬಂದು ಕ್ಯಾಪ್ಟನ್ಗೆ ಹೇಳ್ತಾನೆ. ಕ್ಯಾಪ್ಟನ್ ಕೂಡ ಇನ್ ನೋಡೋದ್ಮೇಲೆ ನಂಬರ್ ಅದೆಲ್ಲ ಒಂದು ಭ್ರಮೆ ಆಗಿರುತ್ತೆ ಅಂತ ಹೇಳ್ತಾನೆ. ನಾಯಿನ ನೋಡ್ತಾನೆ, ಅಲ್ಲಿ ನಾಯ ಇರೋದಿಲ್ಲ. ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಈಗ ಕುತ್ಕೊಂಡು ಮತ್ತೆ ನಾಯ ಇವನ್ಗೆ ಮತ್ತೆ ಕಾಣಿಸ್ತಾಳೆ. ನಾಯ ಇವನ್ಗೆ ಏನ್ಗೆ ಕೆಲ್ಸಕ್ಕೆ ಬಂದೆ, ನಾನ್ ಬರ್ಬೇಡ ಅಂತ ಹೇಳಿದೆ ತಾನೆ, ಆದ್ರೂ ಕೂಡ ನಿನ್ ಮಾತನ್ನೇ ಕೇಳ್ದಲ್ಲಿ ಈ ರೀತಿ ಬಂದಿದೆಯಲ್ಲ. ಇದರಲ್ಲಿ ಐವರನ್ನು ಹುಡುಗನು ಪಾಪ ಅವನು ಕೂಡ ಜೊತೆಗೆ ಹಾಕೊಂಡ್ಬಂದು ಅವನ ಪ್ರಾಣನು ಇದರ ಹಿಂಸೆ ಮಾಡ್ತಾ ಇದೆಯಲ್ಲ ಅಂತಾಗ ಇವನ್ಗೆ ಸಖತ್ತಾಗಿ ಬೇಜಾರಾಗ್ಬಿಟ್ಟು ಹೇಳ್ತಾ ಇರ್ತಾನೆ. ಇದೆಲ್ಲ ಇವನ್ ಮನ್ಸೊಳಗಿರೋ ಕ್ವಶನ್ಸ್ ಗಳು ನಾಯ ಮೂಲಕ ಇವನ್ಗೆ ಪುನಃ ರಿಪೀಟ್ ಆಗ್ತಾ ಇರುತ್ತೆ ಒಂದು ವಿಷನ್ ಮೂಲಕ. ಮತ್ತೆ ಸೀನು ಮನೆಯೊಳಗಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕ್ಯಾಪ್ಟನ್ ಒಂದು ಸಾಂಗ್ ನ ಹಾಕೊಂಡ್ಬಿಟ್ಟು ನಾಯ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ನ ಮಾಡ್ತಾ ಇರ್ತಾನೆ. ಇದನ್ನ ಐವರ್ ನೋಡ್ತಾನೆ. ಐವರ್ ನೋಡ್ಬಿಟ್ಟು ಮನೆ ಒಳಗಡೆ ಬಂದಾಗ ಕ್ಯಾಪ್ಟನ್ ಅವನ್ನ ತುಂಬಾ ರೂಡ್ ಆಗಿ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇವನು ಆ ಊಟ ಇರೋ ಒಂದು ರೂಮ್ ಗೆ ಹೋಗ್ತಾ ಇರ್ತಾನೆ ವಾಪಸ್ಸು. ಆಗ ಕ್ಯಾಪ್ಟನ್ ಒಂದು ಚಾಕು ಎತ್ಕೊಂಡು ಇವನ ಹತ್ರ ಓಡ್ ಬರ್ತಾನೆ. ಇವನ್ನ ಸಾಯಿಸೋಕಲ್ಲ, ಇವನ್ ಕತ್ತತ್ರ ಒಂದ್ ಆಗಿತ್ತಲ್ಲ ಒಂದು ಗಂಟು, ಅದನ್ನ ಕುಯ್ದ್ಬಿಟ್ಟು ಬಿಸಾಕೋಕೆ ಅವ್ನು ಹೇಳೋ ರೀತಿನೇ ಆ ಗಂಟನ್ನ ಕುಯ್ದ್ಬಿಟ್ಟು ಬಿಸಾಕ್ಬಿಡ್ತಾನೆ. ಬಿಸಾಕ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅಲ್ಲೇ ಮಲಗಿಸ್ತಾನೆ. ಮತ್ತೆ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಕ್ಯಾಪ್ಟನ್ ಎದ್ಬಿಟ್ಟು ಇವತ್ತು ನನ್ನ ಕನ್ಸಲ್ಲಿ ನಾನು ನನ್ನ ಮನೆಗೆ ಸೇರ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆಗ ಐವರ್ ಕೂಡ ಇರ್ಲಾರ್ದಲೆ ಹೌದಾ ನನಗೂ ಒಂದು ಕನಸು ಬಿದ್ದಿತ್ತು, ಅದ್ರಲ್ಲಿ ಏನಪ್ಪಾ ಅಂದ್ರೆ ಅದೇ ನಾಯ ಇದೆಲ್ಲ ಫೋಟೋದಲ್ಲಿ ಅವಳು ನಿಮ್ಮನ್ನ ಬಿಟ್ಬಿಟ್ಟು ನನ್ನನ್ನ ಮದುವೆಗೆ ರೆಡಿ ಆಗ್ತಿದ್ಲು ಅಂತ. ಇದನ್ನ ನೋಡಿ ಅಣ್ಣನ್ ಟೆನ್ಷನ್ ಆಗ್ಬಿಡುತ್ತೆ. ಮೊದಲೇ ನಾಯ ಕಡ್ರೆ ಇವನಿಗೆ ಸ್ವಲ್ಪ ಇಷ್ಟ ಇರುತ್ತೆ, ಅದರ ಬೇರೆ ಇದನ್ನ ಹೇಳ್ಬಿಟ್ನಲ್ಲ, ಫುಲ್ ಟೆನ್ಷನ್ ಆಗ್ಬಿಟ್ಟು ಇನ್ನು ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ ಇವನಿಗೆ. ಆಗ ಐವರ್ ಆಚೆ ಹೋಗ್ತಾನೆ. ನಾಯ ಕೂಡ ಹೇಳ್ತಾಳೆ ಇದು ನಿನ್ನ ಒಂದು ಭ್ರಮೆ ಅಷ್ಟೇ, ನಾನು ನಿಜವಾಗ್ಲೂ ಇಲ್ಲ ಅಂತ. ಇವನು ಫುಲ್ ಕೋಪ ಹೊತ್ಬಿಟ್ಟಿರುತ್ತಲ್ಲ, ನಾನು ಸಾಯಿಸ್ತಾ ಬಿಡಲ್ಲ, ಸಾಯಿಸ್ತೀನಿ ನೋಡು ಅಂದ್ಬಿಟ್ಟು ಶಿಸ್ತಾಗಿ ಹೋಗ್ಬಿಟ್ಟು ಐವರ್ ಹತ್ರ ಹೊಡೆದಾಡಕ್ ಶುರು ಮಾಡ್ತಾನೆ. ನನ್ನ ನೋಡ್ಕೊಂಡು ಹಂಗೆ ಹಿಂಗೆ ಅಂತ ಅವನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಮತ್ತೆ ತಳ್ಬಿಟ್ಟು ಇವನು ಮನೆಯೊಳಗಡೆ ಬಂದ್ಬಿಡ್ತಾನೆ. ಆದ್ರೂ ಕೂಡ ಬಿಡೋದಿಲ್ಲ, ಮನೆಯೊಳಗಡೆ ಕೂಡ ಬರ್ತಾನೆ. ಅಲ್ಲೊಂದು ಗನ್ನಿರುತ್ತೆ, ಎತ್ಕೊತಾನೆ, ಶೂಟ್ ಮಾಡೋಣ ಅನ್ಬಿಟ್ಟು. ಐವರ್ ಹೇಳ್ತಾ ಇರ್ತಾನೆ ನಿಮ್ದೊಂದು ಇಮ್ಯಾಜಿನೇಷನ್ ಅಷ್ಟೇ, ನಾಯ ನಿಜವಾಗ್ಲೂ ಇಲ್ಲ ಅಂತ. ಆ ನಾಯ ಕೂಡ ಹೇಳ್ತಾ ಇರ್ತಾಳೆ ಇಮ್ಯಾಜಿನ್ ಇನ್ನೊಂದು ಭ್ರಮೆ ಅಷ್ಟೇ, ಗನ್ ಇಳ್ಸು ಅಂತ ಇಬ್ರು ಕೂಡ ಹೇಳ್ತಾ ಇರ್ತಾರೆ. ಇವನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಯಾವ್ದೋ ಒಂದ್ ಕಡೆಗೆ ಫೈರ್ ಮಾಡ್ಬಿಡ್ತಾನೆ. ಯಾಕೆ ಸಡನ್ ಆಗಿ ಇವನು ಕಾನ್ಶಿಯಸ್ ಬರ್ತಾನೆ. ಕ್ಯಾಪ್ಟನ್ ಕೂಡ ಗೊತ್ತಾಗ್ಬಿಡುತ್ತೆ ನಾಯ ಅಂದೋಳು ನಿಜವಾಗ್ಲೂ ಇಲ್ವೇ ಇಲ್ಲ ಅಂತ. ಐವರ್ ಅವನ ಹತ್ರ ಗನ್ನ ಇಸ್ಕೊಂಡು ಸೀದಾ ಹೋಗ್ಬಿಟ್ಟು ಊಟ ಇರೋ ರೂಮ್ ಒಳಗಡೆಗೆ ತಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಮತ್ತೆ ಐವರ್ ಹತ್ರ ಬಂದ್ಬಿಟ್ಟು ಸಾರಿ ಕೇಳ್ತಾ ಇರ್ತಾನೆ. ಇವನು ಕೂಡ ಪರವಾಗಿಲ್ಲ ಹೇಳ್ಬಿಡಿ ಕ್ಯಾಪ್ಟನ್, ಈಗ ನಮ್ಮ ಹತ್ರ ಎಷ್ಟು ಊಟ ಇದೆ ಅಂತ ಕೇಳಿದಾಗ ನಮ್ಮ ಹತ್ರ ಈಗ ಊಟ ಇಲ್ಲ, ಮತ್ತೆ ಈಗ ಗನ್ನಲ್ಲಿ ಬುಲೆಟ್ಗಳಿಲ್ಲ, ಇರೋದು ಒಂದೇ ಬುಲೆಟ್. ಕ್ಯಾಪ್ಟನ್ ಕೂಡ ಮುಂದಕ್ಕೆ ಏನ್ ಮಾಡೋದು ಊಟಕ್ಕೆ ಏನ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ರೀತಿ ಶಬ್ದ ಆಗುತ್ತೆ. ಏನ್ ಅನ್ಬಿಟ್ಟು ಕಿಟಕಿಯಿಂದ ನೋಡಿದ್ರೆ ಅಲ್ಲಿಗೆ ಒಂದು ಕರಡಿ ಬಂದ್ಬಿಟ್ಟಿರುತ್ತೆ. ಇವ್ರು ಡೋರ್ನ ಹೊಡೆದಾಕೋಕೆ ಟ್ರೈ ಮಾಡ್ತಾ ಇರುತ್ತೆ ಒಳಗಡೆ ಬರೋಕೆ. ಇವರು ಕೂಡ ಡೋರ್ನ ಲಾಕ್ ಮಾಡ್ಕೊಂಡು ಫುಲ್ ಜೋರಾಗಿ ಕೆರ್ಚಾಡಿ ಸೌಂಡ್ ಎಲ್ಲ ಬರ್ಸಿ ಆ ಕರಡಿನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಮತ್ತೆ ಕ್ಯಾಪ್ಟನ್ ಹೋಗ್ಬಿಟ್ಟು ಆ ಗನ್ನ ಎತ್ಕೊಂಡು ಮನೆ ಒಳಗಡೆಗೆ ಬಂದ್ಬಿಡ್ತಾನೆ. ಇಲ್ಲಿಗೆ 865 ದಿನ ಮುಗ್ದೋಯ್ತು. ಹತ್ರ ಇವರು 3 ವರ್ಷ ಈ ಐಸ್ಲ್ಯಾಂಡ್ ಅಲ್ಲೇ ಇನ್ನೂ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಕ್ಯಾಪ್ಟನ್ ಮನಗಿರ್ಬೇಕಾದ್ರೆ ಇವನ್ಗೆ ಮತ್ತೆ ಇವ್ರ ಮನೆ ಆಚೆಗಡೆ ಶಬ್ದ ಬಂದಂಗ ಆಗುತ್ತೆ. ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ಯಾವ್ದಾರು ಮತ್ತೆ ಒಂದು ಬೇರ್ ಬಂದಿದೆ ಅನ್ಬಿಟ್ಟು. ಹಾಗಾಗಿ ಐವರ್ನ ಎಬ್ಬಸ್ಬಿಟ್ಟು ನೋಡು ಇರೋದು ಒಂದೇ ಒಂದು ಬುಲೆಟ್, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಆ ಬೇರ್ ಕತೆ ಮುಗಿಸ್ಬಿಡೋಣ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾನು ಒಂದ್ಸಲಿ ಬಾಗ್ಲನ್ನ ಓಪನ್ ಮಾಡ್ತೀನಿ, ಹೋಗ್ಬಿಟ್ಟು ಮುಗಿಸ್ಬಿಡೋಣ ಅನ್ಬಿಟ್ಟು ಇಬ್ರು ತಯಾರಿ ಮಾಡ್ಕೊಂಡು ಡೋರ್ನ ಓಪನ್ ಮಾಡ್ಕೊಂಡು ಆಚೆಗಡೆ ಹೋಗಿ ನೋಡ್ತಾರೆ. ದೇವ್ರು ಬಂದಂಗೆ ರೆಸ್ಕ್ಯೂ ಟೀಮ್ ಬಂದಿರ್ತಾರೆ ಗುರು. ಒಂದ್ ನಿಮಿಷ ಅವ್ರಗಳನ್ನ ನೋಡ್ಬಿಟ್ಟು ಪ್ರಾಣ ವಾಪಸ್ ಬಂದಂಗ ಆಗ್ಬಿಡತ್ತೆ ಇವ್ರಿಗಂತೂ. ಯಪ್ಪ ಒಂದ್ಸಲ ಯೋಚನೆ ಮಾಡಿ, ನಿಜವಾದ ಜೀವನದಲ್ಲಿ ನಡೆದಿರುವಂತ ಕತೆ ಇದು. ಅವ್ರಿಗೆ ಎಷ್ಟು ಖುಷಿ ಆಗಿರಬಾರ್ದು. ಇವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾರೆ. ಆ ಲೆಟರ್ನ ತಗೊಂಡೋಗಿ 10 ಮಾರ್ಕ್ನ ಒಂದು ಪ್ರೆಸಿಡೆಂಟ್ಗೆ ಕೈಗೆ ಕೊಡ್ತಾರೆ. ಇವ್ರನ್ನ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟು ಇವ್ರಿಗೆ ಶೇವಿಂಗ್ ಎಲ್ಲ ಮಾಡಿಸ್ಬಿಡ್ತಾರೆ. ಇವ್ರಿಗೆ ಒಂದು ಅವಾರ್ಡ್ನ ಕೊಡೋಕೆ ಅಂತ, ಗ್ರೀನ್ಲ್ಯಾಂಡ್ ನಮ್ಗೆ ಸೇರಿದ್ದು ಅಂತ ಒಂದು ಪ್ರೂವ್ ಮಾಡಿದಾರಲ್ಲ, ಹಾಗಾಗಿ ಅವ್ರಿಗೊಂದು ಅವಾರ್ಡ್ನ ಕೊಡೋಕೆ ಎಲ್ಲರೂ ಕೂಡ ರೆಡಿ ಮಾಡ್ಕೊತಾ ಇರ್ತಾರೆ. ಅವ್ರನ್ನ ಒಂದು ಪ್ರೈಸ್ ಕೊಡಕ್ಕೆ ಒಂದು ಸ್ಟೇಜ್ ಮೇಲೆ ಕರೆದಿರ್ತಾರೆ. ಕರೆಯೋಕ್ಕಿಂತ ಮುಂಚೆ ಮತ್ತೆ ಕ್ಯಾಪ್ಟನ್ಗೆ ಈ ನಾಯ ಕಾಣಿಸ್ತಾಳೆ. ಆಗ ಐವರ್ಗೆ ಅಲ್ಲಿ ನಿಜವಾಗ್ಲೂ ಒಂದು ಹುಡುಗಿ ನಿಂತಿದ್ದಾಳೆ ಅಂತ ಕೇಳ್ತಾನೆ. ಹಾಗಾಗಿ ಐವರ್ ಕೂಡ ನಿಂತಿದ್ದಾಳೆ ಅಂದಿದ ತಕ್ಷಣ 1 ನಿಮಿಷ ಶಾಕ್ ಹೋಗ್ಬಿಡುತ್ತೆ ಇವನ್ಗೆ. ನಾಯ ಅನ್ನೋದು ಯಾವುದೇ ರೀತಿ ಫಿಕ್ಷನಲ್ ಅಲ್ಲ, ಅದು ಇವಳನ್ನ ಒಂದು ಗರ್ಲ್ ಫ್ರೆಂಡೇ ಆಗಿರ್ತಾಳೆ. ಆದ್ರೆ ಅವಳನ್ನ ಬಿಟ್ಬಿಟ್ಟು ಇವನು ಸ್ವಲ್ಪ ಕೆಲಸದ ಮೇಲೆ ಬಂದಿರ್ತಾನಲ್ಲ, ಇನ್ನು ಕೂಡ ಅವಳು ಇವನ್ಗೋಸ್ಕರನೇ ಕಾಯ್ತಾ ಇರ್ತಾಳೆ. ಅವಳನ್ನ ನೋಡಿ ಇವನ್ಗೆ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಐವರು ಕೂಡ ಅವಳನ್ನ ನೋಡಿ 1 ನಿಮಿಷ ಶಾಕ್ ಆಗ್ತಾನೆ. ಇವನು ಕೂಡ ಒಂದು ಫಿಕ್ಷನಲ್ ಅನ್ಕೊಂಡಿದ್ನಲ್ಲ ಇದೆಲ್ಲ ನಿಜ ಅಂತ. ಮತ್ತೆ ಇಬ್ರು ಕೂಡ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆ ಒಂದು ಅವಾರ್ಡ್ನ ತಗೋತಾರೆ. ಇವ್ರು ಫುಲ್ಲು ಫೇಮಸ್ ಆಗಿ ಹೋಗ್ತಾರೆ. ನಾಯ ಕೂಡ ಇದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಇದು ನಡೆದು 1 ವರ್ಷ ಆದ್ಮೇಲೆ ನಾಯ ಮತ್ತೆ ಕ್ಯಾಪ್ಟನ್ ಇಬ್ರು ಕೂಡ ಮದುವೆ ಆಗ್ತಾರೆ. ಇದಾದ್ಮೇಲೆ ಕ್ಯಾಪ್ಟನ್ ಈ ತರ ಸಾಹಸಕ್ಕೆ ಕೈ ಹಾಕೋ ಕೆಲಸನ ಬಿಟ್ಬಿಟ್ಟು ನಾಯ ಜೊತೆ ನಿಮ್ದೇ ಜೀವನ ಮಾಡ್ಕೊಂಡಿರ್ತಾನೆ. ಮತ್ತೆ ಐವರು ಮತ್ತೆ ಕ್ಯಾಪ್ಟನ್ ಜೀವನ ಪೂರ್ತಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಇರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವರೇ ನಿಜವಾಗಿ ಗ್ರೀನ್ಲ್ಯಾಂಡ್ಗೆ ಹೋಗಿ ತಗ್ಲಾಕೊಂಡಿದ್ದಂತವ್ರು. ಮತ್ತೆ ಇವ್ರಿದ್ದಂತಹ ಜಾಗ ಮತ್ತೆ ಇವ್ರಿದ್ದಂತಹ ಬೋಟು
ಎಲ್ಲ ಕೂಡ ಈಗ ನಿಮ್ ಕಣ್ ಮುಂದೆನೆ ಕಾಣಿಸ್ತೈತೆ. ಸರಿ, ಹೇಗಿದ್ದು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದ್ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂತೆ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.